6th Annual Day Program. I, Samradhi of Class 2nd. I, Vrinda of Class 3rd. Take our pleasure from watching today's program. Well, beginning is work half done. Let's begin our program by offering prayer. Let's offer the prayer all met in the unique way. Let's watch prayer dance by 6th standard students.
Thank you.
ಬೆವರಲಿರುವೆ ನಾನು. ಕೆಲಸ ನಿನ್ನದೆ, ಫಲವು ನಿನ್ನದೆ, ಛಲದ ಒಡೆಯ ನೀನು. ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು. ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ. ನನ್ನ ಒಲಿಸಲು ಮರುಳ, ಇರೋ ಮಾರ್ಗವು ಸರಳ. ನನ್ನ ಸೇರಲು ದಾರಿಯು ನೂರು, ಅದಕ್ಕೆ ತಗೆ ಈ ತಕರಾರು. ಅಣು 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 ಒಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ.
ಬೆಳಕ ಚೆಲ್ಲೋದಕ್ಕ ಬಿಳಿ ಪಂಚೆ ಉಟ್ಕೊಂಡ್ ಬಂದಾನ್ ಸೂರ್ಯ ನಮ್ಮ ಸೂರ್ಯ ನಮ್ಮ ಊರ ಹೆಣ್ಣ ನೋಡಿ ಹಲ್ಲು ಗಿಂಜಿ ಹಿಂದೆ ಬಂದಾನ್ ಸೂರ್ಯ ನೋಡೋ ಸೂರ್ಯ ನನ್ನೋಳು ಕಸ್ತೂರಿ ಅದು ಯಾರೋ ಯಾರೋ ನನ್ನೊಳಗೆ ಕಾವೇರಿ ಅವಳ ಯಾವ ಊರೋ ಕನ್ನಡ ಮಣ್ಣೆ ಕನ್ನಡ ಹೆಣ್ಣೆ ಕಸ್ತೂರಿ ಕಣೆ ನಂಜಿ ಕನ್ನಡ ನೀರು ಕನ್ನಡ ಉಸಿರು ಕಾವೇರಿನೇ ನಂಜಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡ ಹೇ ಹೆಣ್ಣು ಅಂದ್ರೆ ಕಣ್ಣು ಕಣು ನಮ್ಮ ಊರಲ್ಲಿ ತಿದ್ದಿ ತೀರಿದ ಗೊಂಬೆ ಹಾಗೆ ನಮ್ಮ ಕನ್ನಡತಿ ಅವಳ ಕಂಡ್ರೆ ಕೈಯ ಮುಗಿಯೋ ನಮ್ಮ ಸಂಸ್ಕೃತಿ ಮಾನ ಸ್ವಾಭಿಮಾನ ನಮ್ಮ ಪ್ರಾಣ ಕೇಳಿಲ್ಲಿ ರೋಮ ರೋಮ ರೋಮಾಂಚನ ನಮ್ಮ ಚರಿತ್ರೆ ಕೈಗೆ ಖಡ್ಗ ಕನ್ನಡಿಗ ಎದ್ದು ನಿಂತ್ಬಿಟ್ರೆ ಬೇಲೂರ ವಯ್ಯಾರ ಕೋಲಾರ ಬಂಗಾರ ನಮ್ಮೂರ ಮಯೂರ ಎಲ್ಲಾನ ಇದ್ದಾರ ಕನ್ನಡ ಮಾತಾಡ್ ಕನ್ನಡ ಪದವಾಡ್ ಕನ್ನಡ ಉಸಿರಾಡ್ ನಂಜಿ ಕನ್ನಡ ಸತ್ಯ ಕನ್ನಡ ನಿತ್ಯ ಕೇಳೇ ನನ್ನ ನಂಜಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ हुआ है लाइफ की गाड़ी ने कस के मारा ब्रेक हो रहा है क्यों कंफ्यूज मेरे दिल मशवरा मेरा तू आजमा के देख यही उम्र है कर ले गलती से मिस्टेक 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 बेटा चल मसल फुलाना थोड़ी बॉडी बनाना तेरी चिक में डालो के सबल की फसल उगाना अरे रे रे ओ बे चल बेटा शुरू हो जा शुरू बगल उठा के थोड़ा दिए लगाना किसी बगल वाली को मर्दानी खुशबू सुनाना चल ऊपर भेजो बटन खिले कर के बताना आलो वाला सीना दिखाना वालो सीना दिखाना परसों का लट्टू साइकिल पे घुमा है हाईवे पे मोटर साइकिल भगा के देख स्पीड में तुझको अगर सर्दी लगे तो सीट पे पीछे लड़की बिठाके देख यही उम्र है कर ले गलती से मिस्टेक 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 बेटा Mistake, yeah,
ಒಳ್ಳ ಮಾಡ್ತಿ ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ ಸಣ್ಣೈತಿ ನಡಿಗೆ ಕಣ್ಣು ಕುಕ್ಕೇತಿ ನಿನ್ನ ಗುಂಗ ಏನೇತಿ ಮನ್ಸು ಮಧ್ಯ ಆಗೇತಿ ನನ್ನ ತಾಳಿಯ ಬೇಡಿಸೇತಿ ಓ ಹುಡುಗಿ ಚುಟು ಚುಟು ಎಲ್ಲಿ ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆತೈತಿ ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆತೈತಿ ಜಾತ್ರೆ ಜಾಗರಣೆಯಾಗ ಸಂತೆ ಬಜಾರದಾಗ ಸಾಲ ಕಟ್ಟು ನಂಗ ಕಾಡ್ತಿ. ಕಣ್ಣಲ್ಲಿ ಮುಸ್ಕಾಲ ಕಾಡುತ್ತೆ. ಊರ್ ತುಂಬ ಹುಡುಗಿರಿದ್ರು ನಿನ್ನ ಮ್ಯಾಲ ನನ್ನ ನೆದರು ಮನಸ್ಸಿದ್ರು ಇಲ್ದಂಗ ನುಲಿತಿ ಇದನ್ಯಾವ ಸಾಲ್ಯಾಗ ಕಲತಿ ಸಲೆ ಹೊಡೆದ ಮಸಾಲೆ ಅಂತೆ. ಸಿಕ್ಕಲ ಸೀಸ ಮಾಡಕಂತೆ. ನಿನ್ನ ನೋಡಕ ಮೈ ಮಾಡಕ ಬ್ಯಾಲನ್ಸ ತಪ್ಪೇತಿ ಓ ಹುಡುಗಿ ಏನ ಮಾವ ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆತೈತಿ ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆತೈತಿ ಊರ್ ಹಿಂದ ಬಾಳೆ ತೋಟ ಊರ್ ಮುಂದ ಖಾಲಿ ಸೈತ ಇದಕ್ಕೆಲ್ಲ ನೀನಾಗ ಬಡತಿ ಮತ್ಯಾಕ ಅನುಮಾನ ಪಡತಿ ಶೋಕಿಗೆ ಸಾಲ ಮಾಡಿ ತಂದಿದ್ದು ಬುಲೆಟ್ ಗಾಡಿ ನನ್ನೋಡಿ ಡಪ್ಪಲ್ ಹಾರ ನೋಡಿದೆ. ಊರಾಗ ನೀನೆಷ್ಟ ಕರಿತಿ. ಊರನ್ನ ತಂದರಲ್ಲ ಐತಿ ದಾರ್ಯಾಗ ನಿಂತು ಯಾಕ ಬರ್ತಿ ಎಷ್ಟು ಕಾಡುತ್ತೆ, ಒಳ್ಳ ಮಾಡುತ್ತೆ, ಮನಸ್ ಹ್ಯಾಂಗ ಕರಿತೈತಿ. ಮಾವ ಏನ ಹುಡುಗಿ ಚುಟು ಚುಟು ಅಂತೈತಿ, ನನಗ ಚುಟು ಚುಟು ಆಗತೈತಿ. ಚುಟು ಚುಟು ಅಂತೈತಿ, ನನಗ ಚುಟು ಚುಟು ಆಗತೈತಿ. ಚುಟು ಚುಟು ಅಂತೈತಿ, ನನಗ ಚುಟು ಚುಟು ಆಗತೈತಿ. ಅಕ್ಕಪಕ್ಕ ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹೆಕ್ಕಿ ಮುಕ್ಕರಾಗಿ ನಕ್ಕು ಕಿಕ್ಕಿರಿದ ಟಕರ ಕಟಕಟ ಪಕ್ಕದಲ್ಲಿ ಚಿಕ್ಕತಲೆ ಪಕ್ಕದಲ್ಲಿ ಸುತ್ತುತ್ತಲೆ ಕಗ್ಗತಲೆ ಮೂಡುತ್ತಲೆ ಕೊಕ್ಕರೆದ ಕುಕ್ಕುಟ ಗುಂಪಲಿ ಬಂದ ಗೋವಿಂದ ಧರ್ಮದ ಏಟಿನ ನೋವಿಂದ ರಾಧೆಯ ತಾಳಕ್ಕೆ ಕುಣಿದ ಸರಿಗಮ ಮಗನಿಸ ಹೊಡಿಸಿದ ಪಕ್ಕ ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹೆಕ್ಕಿ ಮುಕ್ಕರಾಗಿ ನಕ್ಕು ಕಿಕ್ಕಿರಿದ ಟಕರ ಕಟಕಟ ಕರೆದ ಕುಕ್ಕುಟ
ಅಲ್ಲಿಯವರೆಗೂ ಹೇಗಿದ್ದ ಮದುವೆಯ ಸಂಘವು ಬೇಕಿದ್ದ ಯಾರಿ ಹಳ್ಳಕ್ಕೆ ಜಿಗಿದ ಮದುಮಗ ಅಳುಮಗ ಧರಿಸಿದ ಅಕ್ಕಪಕ್ಕ ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹೆಕ್ಕಿ ಮುಖರಾಗಿ ನಕ್ಕು ಕಿರಿದ ಟಕರ ಕಟಕಟ ಪಕ್ಕದಲ್ಲಿ ಚಿಕ್ಕತಲೆ ಪಕ್ಕದಲ್ಲಿ ಸುತ್ತತಲೆ ಕಗ್ಗತಲೆ ನೋಡುತ್ತಲೆ
everyone on this glittering evening. I, Lavanya, have the honor to welcome you all to our annual extravaganza. All the honorable guests are proceeding in front of us. So our correspondent Subhash Chandra Shetty and our headmistress Deepika Subhash Shetty. Now I request our correspondent and headmistress to escort the guests to the dais. Please welcome all the dignitaries with a huge round of applause. Welcome to all honorable guests. Tennyson has rightly said, more things are brought by the prayer than the world dreams of. So now I request all of you to rise in reverence for prayer song. So we have taking blessing from God. Let's start the program by offering the prayer. Please come on, Manvita N, Manvita P and Ananya M. ಕರವ ಕರುಣಿಸೋ ಕರವ ಮುಗಿವೆ ಗಣಪ ನಿನಗೆ ವರವ ಕರುಣಿಸೋ ಗಿರಿಜತನಯ ಹರನ ಕುವರ ವರವ ಕರುಣಿಸೋ ಕರವ ಮುಗಿವೆ ಗಣಪ ನಿನಗೆ ವರವ ಕರುಣಿಸೋ ಗಿರಿಜತನಯ ಹರನ ಕುವರ ವರವ ಕರುಣಿಸೋ ಕರವ ಮುಗಿವೆ ಗಣಪ ನಿನಗೆ ವರವ ಕರುಣಿಸೋ ವರವ ಕರುಣಿಸೋ ವರವ ಕರುಣಿಸೋ ಏಕದಂತ ಶಾಂತಮೂರ್ತಿ ವರವ ಕರುಣಿಸೋ ಏಕದಂತ ಶಾಂತಮೂರ್ತಿ ವರವ ಕರುಣಿಸೋ ವಿಘ್ನಹರಣ ಶುದ್ಧ ತರುಣ ವರವ ಕರುಣಿಸೋ ಏಕದಂತ ಶಾಂತಮೂರ್ತಿ ವರವ ಕರುಣಿಸೋ ವಿಘ್ನಹರಣ ಶುದ್ಧ ತರುಣ ವರವ ಕರುಣಿಸೋ ಶರಣು ಎನ್ನುವೆ ಕರುಣ ಗಣಪ ವರವ ಕರುಣಿಸೋ ಶರಣು ಎನ್ನುವೆ ಕರುಣ ಗಣಪ ವರವ ಕರುಣಿಸೋ ಶರಣ ಮುಟ್ಟಿ ಕರಣ ಬಿಡುವೆ ವರವ ಕರುಣಿಸೋ ಚರಣ ಮುಟ್ಟಿ ಕರಣ ಬಿಡುವೆ ವರವ ಕರುಣಿಸೋ ಕರವ ಮುಗಿವೆ ಗಣಪ ನಿನಗೆ ವರವ ಕರುಣಿಸೋ ಕರವ ಮುಗಿವೆ ಗಣಪ ನಿನಗೆ ವರವ ಕರುಣಿಸೋ ಗಿರಿಜತನಯ ಹರನ ಕುವರ ವರವ ಕರುಣಿಸೋ ಕರವ ಮುಗಿವೆ ಗಣಪ ನಿನಗೆ ವರವ ಕರುಣಿಸೋ ವರವ ಕರುಣಿಸೋ ವರವ ಕರುಣಿಸೋ ಶಶಿಯ ಗರ್ವ ಹಿರಿದ ಧೀರ ವರವ ಕರುಣಿಸೋ ಶಶಿಯ ಗರ್ವ ಹಿರಿದ ಧೀರ ವರವ ಕರುಣಿಸೋ ಯಶವ ಕೊಡುವ ವಿಶ್ವದೇವ ವರವ ಕರುಣಿಸೋ ಶಶಿಯ ಗರ್ವ ಹಿರಿದ ಧೀರ ವರವ ಕರುಣಿಸೋ ಯಶವ ಕೊಡುವ ವಿಶ್ವದೇವ ವರವ ಕರುಣಿಸೋ ಹರಕೆ ಹೊತ್ತು ಗರಿಕೆ ತರುವೆ ವರವ ಕರುಣಿಸೋ ಹರಕೆ ಹೊತ್ತು ಗರಿಕೆ ತರುವೆ ವರವ ಕರುಣಿಸೋ ಸುರರ ಪ್ರಿಯನೇ ಕರವ ಎತ್ತಿ ವರವ ಕರುಣಿಸೋ ಸುರರ ಪ್ರಿಯನೇ ಕರವ ಎತ್ತಿ ವರವ ಕರುಣಿಸೋ ಕರವ ಮುಗಿವೆ ಗಣಪ ನಿನಗೆ ವರವ ಕರುಣಿಸೋ ಕರವ ಮುಗಿವೆ ಗಣಪ ನಿನಗೆ ವರವ ಕರುಣಿಸೋ ಗಿರಿಜತನಯ ಹರನ ಕುವರ ವರವ ಕರುಣಿಸೋ ಕರವ ಮುಗಿವೆ ಗಣಪ ನಿನಗೆ ವರವ ಕರುಣಿಸೋ ಗಿರಿಜತನಯ ಹರನ ಕುವರ ವರವ ಕರುಣಿಸೋ ಕರವ ಮುಗಿವೆ ಗಣಪ ನಿನಗೆ ವರವ ಕರುಣಿಸೋ ವರವ ಕರುಣಿಸೋ ವರವ ಕರುಣಿಸೋ Our principal Deepika Subhash, may I invite her to deliver the welcome speech. ಜಯ ಮಕ್ಕಳಕೂಟ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಆತ್ರಾಡಿ. ಇದರ ಕನ್ನಡಮ್ಮನ ಆರೈಕೆ ಇದು ಮರೆಯದಿರು ಚಿನ್ನ ಸಾಂಸ್ಕೃತಿಕ ವೇದಿಕೆ VMK ಇದರಡಿಯಲ್ಲಿ ಏರ್ಪಡಿಸಿರುವ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಹಬ್ಬ.
OR ಪ್ರಕಾಶ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬ್ರಹ್ಮವರ, ನಿಕಟಪೂರ್ವ ಕ್ಷೇತ್ರ ಶಿಕ್ಷಣಾಧಿಕಾರಿ ಬೈಂದೂರು. ಸರ್, ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಪುಷ್ಪ ನೀಡಿ ಗೌರವಿಸಲಿದ್ದಾರೆ ನಮ್ಮ ಸಂಸ್ಥೆಯ ಶಿಕ್ಷಕಿ ನೇತ್ರಾವತಿ. ಇನ್ನೋರ್ವ ಅತಿಥಿ ಶ್ರೀ ಬಾಲಕೃಷ್ಣ ಶೆಟ್ಟಿ ಆತ್ರಾಡಿ, ಸಿವಿಲ್ ಇಂಜಿನಿಯರ್. ಇವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಪುಷ್ಪ ನೀಡಿ ಗೌರವಿಸಲಿದ್ದಾರೆ ನಮ್ಮ ಸಂಸ್ಥೆಯ ಶಿಕ್ಷಕಿ ಸುಲಕ್ಷಣ. ನಮ್ಮ ಸಂಸ್ಥೆಯ ಯಕ್ಷಗುರುಗಳಾದಂಥ ಪ್ರಸಾದ್ ಕುಮಾರ್ ಮೊಗೆಬೆಟ್ಟು, ಇವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಇವರಿಗೆ ಪುಷ್ಪ ನೀಡಿ ಗೌರವಿಸಲಿದ್ದಾರೆ ನಮ್ಮ ಸಂಸ್ಥೆಯ ಶಿಕ್ಷಕಿ ಅಂಬಿಕಾ. ನಮ್ಮೊಂದಿಗೆ ಉಪಸ್ಥಿತರಿರುವವರು ಪೋಷಕ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜೇಶ್ ಬೈರಿ. ಎಲ್ಲ ಪೋಷಕರ ಪರವಾಗಿ ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಪುಷ್ಪ ನೀಡಿ ಗೌರವಿಸಲಿದ್ದಾರೆ ನಮ್ಮ ಸಂಸ್ಥೆಯ ಶಿಕ್ಷಕಿ ದಿವ್ಯಾರಾಣಿ. ಎಲ್ಲ ಹಿರಿಯ ಕಿರಿಯ ಊರವರನ್ನ ಸಹ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತೇನೆ. ಹಾಗೆ ನಮ್ಮ ಸಂಸ್ಥೆಯ ಕೇಂದ್ರ ಬಿಂದು ಪೋಷಕರು, ಅವರನ್ನ ಸಹ ನಾವು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿದ ಸರ್ವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ನನ್ನ ಈ ಸ್ವಾಗತ ಭಾಷಣಕ್ಕೆ ಪೂರ್ಣ ವಿರಾಮ ಇಡುತ್ತಿದ್ದೇನೆ. Thank you, madam. Let me welcome our correspondent Subhash Chandra Shetty to propose introductory speech. ಎಲ್ಲರಿಗೂ ವಂದನೆಗಳು. ನಮ್ಮ ವಿಜಯ ಮಕ್ಕಳ ಕೂಟ ಸಂಸ್ಥೆಯ 6ನೇ ವರ್ಷದ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ವೇದಿಕೆಯ ಈ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಉಪಸ್ಥಿತರಿದ್ದೀವಿ. ಇಂದಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಗವರ್ನಿಂಗ್ ಕೌನ್ಸಿಲ್ನ ಅಧ್ಯಕ್ಷರಾದಂಥ BN ಶೆಟ್ರು ವಹಿಸ್ಕೊಂಡಿದ್ದಾರೆ. ಅವರ ಮಾರ್ಗದರ್ಶನ ಹಾಗೂ ಸಲಹೆ ಸೂಚನೆಯಂತೆ ಸಂಸ್ಥೆ ಕಳೆದ 3 ವರ್ಷಗಳಲ್ಲಿ ಈ ಸ್ಥಳದಲ್ಲಿ ಒಂದು ಯಶಸ್ವಿ ತನ್ನ ನಡೆಯನ್ನು ನಡ್ಕೊಂಡು ಬರ್ತಾ ಇದೆ. ಈ ಸುಸಂದರ್ಭದಲ್ಲಿ ನಮ್ಮ ಪೋಷಕರ ಎಲ್ಲರ ಸಹಕಾರ, ವಿದ್ಯಾರ್ಥಿಗಳ ಸಹಭಾಗಿತ್ವ ಹಾಗೂ ಊರವರ ಸಹಭಾಗಿತ್ವಕ್ಕೆ ಸಂಸ್ಥೆ ಹೃದಯಪೂರ್ವಕ ಸರ್ವಕಾಲಕ್ಕೂ ಕೃತಜ್ಞತಾ ಭಾವನೆಯಿಂದ ಇರುತ್ತದೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ಬಂಧುಗಳೇ, ಕಳೆದ 18-20 ದಿನಗಳಿಂದ ನಮ್ಮ ಈ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮಕ್ಕಾಗಿ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕ ಹಾಗೂ ಶಿಕ್ಷಕೇತರ ಬಂಧುಗಳು ಒಂದು ಅವಿರತ ಪ್ರಯತ್ನದ ಮೂಲಕ ಇಂದು ನಾವು ಇಲ್ಲಿ ಈ ವೇದಿಕೆಯಲ್ಲಿ ಸಂಪನ್ನಗೊಂಡಿದ್ದೀವಿ. ಅದರ ರೂಪವೇ ನಾವು ನೀವೆಲ್ಲ ಇಲ್ಲಿ ಸೇರಿದ್ದು. ಇವತ್ತಿನ ಈ ವೇದಿಕೆಯಲ್ಲಿ ನಮ್ಮಲ್ಲಿ ಕಳೆದ 6 ವರ್ಷಗಳಿಂದ ಪಾಲಿಸಿಕೊಂಡ ಒಂದು ಸಂಪ್ರದಾಯ ಅಂತ ಹೇಳಿದರೆ, ಎಲ್ಲಿ ಸಮಾಜದಲ್ಲೇ ಒಂದು ಅರ್ಥಪೂರ್ಣ ಸೇವೆ ನೀಡುತ್ತಾ ಬಂದಂತಹ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸುವಂತಹ ಒಂದು ಕಾರ್ಯವನ್ನು ನಾವು ಇಟ್ಕೊಂಡಿದ್ದೀವಿ. ಕಳೆದ ವರ್ಷ ಡಾಕ್ಟರ್ ಗೋಪಿನಾಥ್, ಸ್ಥಳೀಯರ ಗೋಪಿನಾಥ್ ಡಾಕ್ಟ್ರನ್ನು ನಾವು ಸನ್ಮಾನಿಸಿದ್ದೀವಿ. ಅದೇ ರೀತಿ ಈ ವರ್ಷ ನಮ್ಮ ವೇದಿಕೆಯಲ್ಲಿ ನಮ್ಮ ಬೈಂದೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕಳೆದ 3 ವರ್ಷಗಳಿಂದ ಒಂದು ಅರ್ಥಪೂರ್ಣ ಸೇವೆಯನ್ನು ಇಲಾಖೆಗೆ ನೀಡಿದ ಒಂದು ಶುದ್ಧ ಹಸ್ತದ, ಶಿಸ್ತುಬದ್ಧ ನಡವಳಿಕೆಯ, ಘನ ವ್ಯಕ್ತಿತ್ವದ ಅತ್ಯುತ್ತಮ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂಥ OR ಪ್ರಕಾಶ್ ಅವರು ನಾವು ನಮ್ಮ ಸಂಸ್ಥೆ ಗುರುತಿಸಿದಂತೆ ಒಳ್ಳೆಯ ವ್ಯಕ್ತಿತ್ವದ ಒಬ್ಬ ನಿಷ್ಠಾವಂತ, ಪ್ರಜಾಪ್ರಭುತ್ವಕ್ಕೆ ನ್ಯಾಯ ಒದಗಿಸ್ತಕ್ಕಂಥ, ಸಂವಿಧಾನದ ತತ್ವಗಳನ್ನು ಪಾಲಿಸ್ತಕ್ಕಂಥ ಒಬ್ಬ ನಿಷ್ಠಾವಂತ ಅಧಿಕಾರಿ. ನಿಜ ಹೇಳಬೇಕಂದ್ರೆ ನಮಗೇನು ಹೆಚ್ಚೇನು ಮಾಡಲಿಲ್ಲ ಅಥವಾ ಎಲ್ಲರಿಗೂ ಮಾಡಬೇಕಾದಂತೆ ಮಾಡಿದರು. ಆದರೆ ನಾವು ಅವರ ಘನ ಕಾರ್ಯವನ್ನು ಹೃದಯಪೂರ್ವಕವಾಗಿ ಗುರುತಿಸಿದ್ದೀವಿ, ಗೌರವಿಸಿದ್ವಿ. ಆ ಕಾರಣಕ್ಕೆ ನಿಮ್ಮೆಲ್ಲರ ಮುಂದೆ ಇವತ್ತು ಅವ್ರನ್ನ ಸನ್ಮಾನಿಸಿಕೊಳ್ಳಲು ನಾವು ಇಷ್ಟಪಡ್ತೀವಿ. ಅದೇ ರೀತಿ ಕಳೆದ 3-4 ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಯಕ್ಷಗುರುಗಳಾಗಿ ಪ್ರಾಯಶಃ ಅವರು ನಮ್ಮಲ್ಲಿ ಬಂದು ಸಿಕ್ಕಿಬಿದ್ದಿದ್ದಾರೆ ಅಂದ್ಕೊಂಡಿರ್ತೀನಿ. ಯಾಕಂದರೆ ಉಡುಪಿ ಜಿಲ್ಲೆಯಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಇರತಕ್ಕಂಥ ಘನ ಕಲಾವಿದ, ಯಕ್ಷಗಾನ ಕ್ಷೇತ್ರದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಡಗು ತೆಂಕುತಿಟ್ಟುಗಳಲ್ಲಿ ಒಬ್ಬ ಪ್ರಬುದ್ಧ, ಶಾಸ್ತ್ರೀಯವಾಗಿ ಯಕ್ಷಗಾನ ಕಲೆಯನ್ನು, ಜನತೆಯ ಯಕ್ಷಗಾನ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಜನತೆಗೆ ಮಾರ್ತಕ್ಕಂತಹ ಅದ್ಭುತ ಕಲಾವಿದ ಪ್ರಸಾದ್ ಮೊಗೆಬೆಟ್ಟು ಅವರು ನಮ್ಮೊಂದಿಗೆ 3 ವರ್ಷಗಳಿಂದ ಯಕ್ಷಗಾನವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸ್ತಿದ್ದಾರೆ. ಜೊತೆಗೆ ಈ ವರ್ಷ ಅವರಿಗೆ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಆ ಪ್ರಯುಕ್ತ
ಹಾಗೂ ಅವರ ಘನ ವ್ಯಕ್ತಿತ್ವವನ್ನು ಗುರುತಿಸಿ ನಾವು ಇವತ್ತು ಈ ವೇದಿಕೆಯಲ್ಲಿ ಈಗ ಅವ್ರನ್ನ ಗೌರವಿಸ್ಲಿಕ್ಕಿದ್ದೇವೆ. ಯಾಕಂದರೆ ನಮ್ಮ ಶಿಕ್ಷಣದ ಉದ್ದೇಶವೇ ಅಷ್ಟೇ, ಮೌಲ್ಯಗಳನ್ನು ಮಾರೋದು. ಈ ಓ ಆರ್ ಪ್ರಕಾಶ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಓ ಆರ್ ಪ್ರಕಾಶ್ ಅವರು ಇರ್ಬೋದು, ಅಥವಾ ನಮ್ಮ ಪ್ರಸಾದ್ ಮಗಬಿಟ್ಟವರು ಅವರು ಇರ್ಬೋದು. ಅವರು ಪ್ರಾಯಶಃ ಸಮಾಜಕ್ಕೆ, ರಾಷ್ಟ್ರಕ್ಕೆ, ಮುಂದಿನ ಪೀಳಿಗೆಗೆ ಮೌಲ್ಯಗಳನ್ನು ಮಾರ್ತಕ್ಕಂಥ, ಒಂದು ಅತ್ಯುತ್ತಮವಾಗಿ ಉಳಿಸ್ತಕ್ಕಂಥ, ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಆ ಗುಣವನ್ನು ಗೌರವಿಸಲಿಕ್ಕೆ ನಾವು ಈ ವೇದಿಕೆಯಲ್ಲಿ ಅವ್ರನ್ನ ಸನ್ಮಾನಿಸಲಿಕ್ಕೆ ಹೆಮ್ಮೆ ಪಡ್ತೀವಿ. ಅದೇ ರೀತಿ ಇಂದು ನಮ್ಮ ಸಂಸ್ಥೆಯ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಸಂಸ್ಥೆ ತನ್ನದೇ ಆದ ಒಂದು ವಾರ್ಷಿಕ ಸಂಚಿಕೆಯನ್ನು ಕಂಡುಕೊಳ್ಳಲು ಇಷ್ಟಪಡ್ತದೆ. ಆ ಸಂಚಿಕೆ ಒಂದು ಹೆಸರಿಟ್ಟಿದ್ದೀವಿ ನಾವು, ಬಯಲಾಟ ಅಂತ. ಬಯಲಾಟ ಗೊತ್ತಿದೆ ನಿಮಗೆ, ಯಾಕಂದರೆ ಯಕ್ಷಗಾನಕ್ಕೆ ಹೋದಾಗ ದುಡ್ಡು ಕೊಡ್ದೇನೆ ಆಟ ನೋಡ್ರೆ ಅದು ಕಡೆ ಬಯಲಾಟ ಅಂತ ಹೇಳ್ತೀವಿ. ಆದರೆ ಇಲ್ಲಿ ನಾವು ಆ ಬಯಲಾಟ ಪರಿಕಲ್ಪನೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳನ್ನು ಬಯಲಿ ಬಿಟ್ಟರೆ ಆಡ್ಕೊಂಡಿರ್ತಾರೆ ಅಂದೇಳಿ. ಪಠ್ಯ ಉದಾಹರಣೆಗೆ ನಾವು ಶಿಕ್ಷಣದಲ್ಲಿ ಎರಡು ನೋಡ್ತೀವಿ, ಒಂದು ಫಾರ್ಮಲ್, ಇನ್ನೊಂದು ನಾನ್ ಫಾರ್ಮಲ್ ಎಜುಕೇಷನ್ ಅಂತ. ಯಾಕಂದರೆ ಔಪಚಾರಿಕ, ಇನ್ನೊಂದು ಅನೌಪಚಾರಿಕ. ಔಪಚಾರಿಕ ಅಂದರೆ ತರಗತಿಯ ಒಳಗಡೆ ಒಂದು ನಿಗದಿತ ಅವಧಿಗೆ ನಿಗದಿತ ಶಿಕ್ಷಕ ನಿಗದಿತ ವಿಷಯಗಳನ್ನು ಬೋಧಿಸ್ತಕ್ಕಂಥ ಪಠ್ಯ ಚಟುವಟಿಕೆಗಳು ಅಂತ ಕರಿತೀವಿ. ಅದಕ್ಕೊಂದು ಎಕ್ಸಾಮು, ರಿಸಲ್ಟು, ಔಟ್ಪುಟ್ ಎಲ್ಲ ಇರ್ತದೆ. ಅದೇ ರೀತಿ ಅನೌಪಚಾರಿಕವಾಗಿ ಒಂದು ಮಗಿಗೆ ಒಂದಿಷ್ಟು ಅದಕ್ಕನ್ನು ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಪಠ್ಯೇತರ ಚಟುವಟಿಕೆಗಳು ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಮುಂದಿನ ವರ್ಷದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂತಹ ವಿವಿಧ ಕ್ಷೇತ್ರಗಳ ಅಥವಾ ಕಲಿಕೆಯಲ್ಲಿ ಉಂಟಾದಂಥ ಪರಿವರ್ತನೆಗಳನ್ನು ಗುರುತಿಸುವುದಕ್ಕಾಗಿ ಬಯಲಾಟ ಎನ್ನುವಂತಹ ಕೃತಿಯನ್ನು ಹೊರತರಲಿಕ್ಕಿದ್ದೀವಿ. ನಮ್ಮ ವಿದ್ಯಾರ್ಥಿಗಳ ಒಳಗೆ ಮನಸ್ಸಿನಲ್ಲಿ ಅಥವಾ ತಲೆಯಲ್ಲಿ ಮೂಡ್ತಕ್ಕಂಥ ಭಾವನೆಗಳನ್ನು ಅನಾವರಣಗೊಳಿಸುವಂತಹ ಒಂದು ಕೃತಿಯಾಗಿರ್ತದೆ ಅದು. ಅದು ಎಲ್ಲ ಸಂಸ್ಥೆಗಳಂತೆ ನಮ್ಮ ಸಂಸ್ಥೆಯಲ್ಲಿ ಒಂದು ಇರಲಿ ಅನ್ನುವಂಥ ಯೋಚನೆಯೆಲ್ಲ ನಾವು ಅದನ್ನು ಸಿದ್ಧಗೊಳಿಸ್ತೀವಿ. ಅದನ್ನು ಇವತ್ತು ಅದರ ಮುಖಪುಟವನ್ನು ಅನಾವರಣ ಮಾಡಲಿಕ್ಕಿದ್ದಾರೆ ನನ್ನ ಸ್ನೇಹಿತ, ಪ್ರಾಯಶಃ ನನ್ನ ಒಡನಾಡಿ, ನನ್ನ ತಂದೆ ಮನೆ ಊರಿನಲ್ಲಿ ನಾನು ಅವನು ಹತ್ತಿರದಲ್ಲಿ ಕೆಲವು ವರ್ಷಗಳ ಹಿಂದೆ ನನ್ನದೊಂದು ಜನಜಾಗೃತ ವೇದಿಕೆ ಇತ್ತು, ಅಲಿಪ್ತ್ ಅಂತ. ಅದು ಉಡುಪಿ ಜಿಲ್ಲೆಯಲ್ಲಿ HIV ಏಡ್ಸ್ಗೆ ಅವೇರ್ನೆಸ್ ಕಾರ್ಯಗಳನ್ನು ಮಾಡ್ತಾಯಿತ್ತು. ಆವಾಗ ಒಂದು ನಾಟಕ ಮಾಡ್ತಾಯಿತ್ತು ನಾವು, ಜಾಗೃತಿಗಾಗಿ ಒಂದು ನಾಟಕ ಅಂದೇಳಿ, ಏಡ್ಸ್ ಅವೇರ್ನೆಸ್ ಉಡುಪಿ ಜಿಲ್ಲೆ ಅಂತ ನಾವು ಒಂದು 30 ಪ್ರಯೋಗಗಳನ್ನು ಮಾಡ್ತಿತ್ತು. ನಮ್ಮ ಸೂರ್ಯ ಅದರಲ್ಲಿ ಒಂದು ಕಾಮಿಡಿ ಪಾತ್ರ ಮಾಡ್ತಿದ್ರು. ಇವತ್ತು ನಮ್ಮೆಲ್ಲ ಮೀರಿ ಜೀ ಕನ್ನಡ ವಾಹಿನಿಯಲ್ಲಿ ಅದ್ಭುತ ಕಲಾವಿದ, ಅತ್ಯಂತ ಬೇಡಿಕೆ ಇರತಕ್ಕಂಥ ಕಲಾವಿದ ಇವತ್ತು ನಮ್ಮೊಂದಿಗೆ ಅವರ ಅತ್ಯಂತ ಬಿಡುವಿಲ್ಲದ ಕೆಲಸಗಳ ಮಧ್ಯೆ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಅವರನ್ನು ನಮ್ಮ ಬಯಲಾಟ ಕೃತಿಯನ್ನು ನಮ್ಮ ವಿದ್ಯಾರ್ಥಿಗಳಲ್ಲಿ ಅವ್ರ ಹತ್ರ ಅಂಥ ಬಯಲಾಟದ ಯೋಜನೆಗಳು ಸಾಕಷ್ಟಿದೆ. ಅದರ ನಿಟ್ಟಿನಲ್ಲಿ ಅದನ್ನು ನಮ್ಮ ಸೂರ್ಯ ಅವರು ಇವತ್ತು ಅನಾವರಣ ಮಾಡಲಿಕ್ಕಿದ್ದಾರೆ. ಅಲ್ಲದೆ ಶೈಕ್ಷಣಿಕವಾಗಿ ಹೇಳಬೇಕಂದ್ರೆ ಕಳೆದ ವರ್ಷ ನಾವು 7ನೇ ತರಗತಿಯನ್ನು ಸಂಸ್ಥೆಯಲ್ಲಿ ನಿರ್ವಹಿಸ್ತಿತ್ತು. ಮುಂದಿನ ವರ್ಷ ನಮ್ಮಲ್ಲಿ 8ನೇ ತರಗತಿ ಪ್ರಾರಂಭವಾಗ್ತದೆ. ಈಗಾಗಲೇ ನಮಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾನ್ಯತೆಯನ್ನು ಇಲಾಖೆಯಿಂದ ಪಡೆದಿರ್ತೀವಿ. ನಮ್ಮಲ್ಲಿ ಇವಾಗ 7th ಸುಮಾರು 28 ವಿದ್ಯಾರ್ಥಿಗಳಿದ್ದಾರೆ. ಆದ್ದರಿಂದ ನಮಗಲ್ಲಿ ಏನು ಸಮಸ್ಯೆ ಇಲ್ಲ ಈ ತರಗತಿಗಳನ್ನು ಪ್ರಾರಂಭಿಸಲಿಕ್ಕೆ. ಇದನ್ನು ನಮ್ಮ ಎಲ್ಲ ಪೋಷಕರ ಗಮನಕ್ಕೆ ಈ ಸಂದರ್ಭದಲ್ಲಿ ನಾಗರಿಕ ಬಂಧುಗಳ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಆಸಕ್ತರು ನಮ್ಮ ಸಂಸ್ಥೆಯಲ್ಲಿ ನಿಮ್ಮ ವಿದ್ಯಾರ್ಥಿಗಳನ್ನು ದಾಖಲಿಸಿಕೊಳ್ಬೋದೆಂದು ಸಹ ನಾನಿಲ್ಲಿ ಆಶಿಸ್ತೀನಿ. ಇನ್ನು ಸಂಸ್ಥೆಗೆ ನಮ್ಮ ಈ ವರ್ಷ ಕೆಲವು ವರ್ಷಗಳಿಂದ ಸಂಸ್ಥೆಯೊಂದಿಗೆ ಒಂದು ನಿಕಟ ಭಾವ ಸಂಬಂಧವನ್ನು ಹೊಂದಿ ಸಂಸ್ಥೆಯ ಉತ್ತರೋತ್ತರ ಬೆಳವಣಿಗೆ ಬಗ್ಗೆ ಒಂದು ಆದರ್ಶ ಪರಿಕಲ್ಪನೆಯನ್ನು ಹೊಂದಿರತಕ್ಕಂಥ ನಮ್ಮ ಮಾರಣಕಟ್ಟಿ ಮಂಜುನಾಥ್ ಭಟ್ರವರು ಈ ವರ್ಷ ಜೂನಲ್ಲಿ ವಿದ್ಯಾರ್ಥಿಗಳಿಗೆ ಶುದ್ಧ ಕುಡಿಯುವ ನೀರಿಗಾಗಿ ಒಂದು ಫಿಲ್ಟ್ರನ್ನು ಕೊಟ್ಟಿದ್ದು. ಸುಮಾರು 80,000 ಹೆಚ್ಚು ರೂಪಾಯಿಯ ಸಂಸ್ಥೆ ಅಲ್ಲ, ವಿದ್ಯಾರ್ಥಿಗಳ. ನಾನು ಹೇಳಿದೆ ನೀವು ಇಷ್ಟು ಕೊಟ್ಟರೆ ಹೆಂಗೆ ಮಾರ್ರಿ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ನಿಮಗೆಲ್ಲ ವಿದ್ಯಾರ್ಥಿಗಳಿಗಾಗಿ ಒಂದು 80,000 ರೂಪಾಯಿ ವೆಚ್ಚದ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಒದಗಿಸಿದ್ದಾರೆ. ಅಲ್ಲದೆ ಈಗ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ನಾವು ಸ್ಮಾರ್ಟ್ ಕ್ಲಾಸ್ಗಳನ್ನು ವ್ಯವಸ್ಥಿತವಾಗಿ ವಿದ್ಯಾರ್ಥಿಗಳಿಗೆ ತಲುಪಲಿ ಎನ್ನುವ ಉದ್ದೇಶದಿಂದ ಇನ್ನು ಸುಮಾರು 73,000 ರೂಪಾಯಿ ಮೌಲ್ಯದ ಒಂದು ಪ್ರಾಜೆಕ್ಟನ್ನು
ಮೊನ್ನೆ ತಾನೇ ಸಂಸ್ಥೆಗೆ ನೀಡಿದ್ದಾರೆ. ಅವರಿಗೂ ಸಂಸ್ಥೆ ಈ ಸಂದರ್ಭದಲ್ಲಿ ಸಂಸ್ಥೆಯ ಜವಾಬ್ದಾರಿಗಳನ್ನು ನಿರ್ವಹಿಸುವ ಪಾತ್ರದಲ್ಲಿ ನಾನು ಇವತ್ತು ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇಲ್ಲಿ ಯಾಕಂದರೆ ನಾವೀಗ ಸುಮಾರು ಜನ ಜಾಸ್ತಿ ಆಗ್ತಾ ಇದ್ದು ದಿನ ಸಮಸ್ಯೆಗಳ ಜಾಸ್ತಿ ಏನು ಬೆಳವಣಿಗೆಗಳು ನೋಡ್ತೀವಿ, ಅಲ್ಲಿ ಗೊಂದಲಗಳು ಇರ್ತದೆ. ಯಾಕಂದರೆ ಈಗ ಸ್ಕೂಲ್ ಡೇ ಅಂದಲ್ಲಿ ಇಟ್ಕೊಂಡಾಗ ಪೇರೆಂಟ್ಗಳು ನನ್ನ ಮಗಿನ ಹಿಂದಾಕ್ರಿ, ನನ್ನ ಮಗಿನ ಮುಂದಾಕ್ರಿ, ನನ್ನ ಮಗಿಗೆ ಅಷ್ಟು ಟೈಮು ಇಷ್ಟು ಟೈಮು ಗುರುತಿಸುವಲ್ಲಿ ತಪ್ಪು ಮಾಡಿದರೆ ಇವೆಲ್ಲ ಸಮಸ್ಯೆಗಳು ಬರ್ತದೆ. ಪ್ರೀತಿಯ ಪೋಷಕರೇ, ಅವನ್ನೆಲ್ಲವೂ ಯಾವುದೇ ತಪ್ಪುಗಳು ಈ ಥರ ವೇದಿಕೆಗಳನ್ನು ಇಷ್ಟು ವಿದ್ಯಾರ್ಥಿಗಳು ಇಷ್ಟು ಪೇರೆಂಟ್ಗಳು ಇರುವಾಗ ರೂಪಿಸುವಲ್ಲಿ HM ಇರ್ಬೋದು, ಶಿಕ್ಷಕರಿರ್ಬೋದು, ಅಥವಾ ಆಡಳಿತ ಮಂಡಳಿ ಇರ್ಬೋದು, ದಾರಿ ತಪ್ಪುತ್ತದೋ ಗೊತ್ತಿದ್ದೋ ಗೊತ್ತಿಲ್ಲದೇ ಆಗಿರ್ತದೆ. ಯಾಕಂದರೆ ನಮ್ಮ ಸಂಸ್ಥೆನ ನೀವು ಗಮನದಲ್ಲಿಟ್ಕೊಳ್ಬೇಕು. ನಮ್ಮ ಸಂಸ್ಥೆಗೆ ಒಂದು ಚಂದದ ಹೆಸರಿಟ್ಟಿದ್ದೀವಿ, ಮಕ್ಕಳ ಕೂಟ. ಇಲ್ಲಿ ಯಾವುದೇ ಜಾತಿ, ಕುಲ, ಲಿಂಗ, ವರ್ಣ, ಬಣ್ಣ ಯಾವುದೂ ಇಲ್ಲ, ಮಗು ಅಷ್ಟೇ. ಮಗಿನ ಪರಿಗಣನೆಯಲ್ಲಿ ಇಟ್ಕೊಂಡು ನಾವಿಲ್ಲಿ ಪಾಠ ಮಾಡ್ತೀವಿ. ಯಾರ ಮನೆಯಿಂದ ಮಗು ಬರ್ತಂದರೆ ನಾವು ಲೆಕ್ಕ ತಗೊಳ್ಳೋದೇ ಇಲ್ಲ. ಯಾರ ದುಡ್ಡು ಕೊಡದೇ ಇರಲಿ ಅದನ್ನು ಲೆಕ್ಕ ತಗೊಳ್ಳೋದಿಲ್ಲ. ಮಗು ರಾಷ್ಟ್ರದ ಆಸ್ತಿ, ಸಮಾಜದ ಆಸ್ತಿ ಅಂತ ಪರಿಗಣಿಸಿ ನಾವು ನಮ್ಮ ಶಿಕ್ಷಕರು, ಆಡಳಿತ ಮಂಡಳಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಯಾವುದೇ ಈ ಥರ ಗೊಂದಲಗಳನ್ನು ಪೋಷಕರು ಇಟ್ಕೊಳ್ಬಾರ್ದು. ಇದು ನಮ್ಮ ಜೊತೆ ಡಿಸ್ಕಸ್ ಮಾಡಬೇಕು, ಅದನ್ನು ನಾವು ಪರಿಹರಿಸ್ಕೊಳ್ಳಿಕ್ಕೆ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೀವಿ. ಸಮಸ್ಯೆ ಆಗಿದೆ ಅಂದ್ಕೊಳ್ಬೇಡಿ, ಎಲ್ಲೋ ಹೀಗೆ ಒಂದು ಸ್ವಲ್ಪ ಇರ್ತದೆ. ಅದು ನೀರಿದ್ದಲ್ಲಿ ಕೆಸರು, ಜನ ಇದ್ದಲ್ಲಿ ಜಗಳ, ಇವೆಲ್ಲ ಪಾರ್ಟ್ ಆಫ್ ದಿ ಲೈಫ್. ಅದನ್ನು ನಾವು ಎಂಜಾಯ್ ಮಾಡಬೇಕಾಗ್ತದೆ ಕೆಲವು ಸಂದರ್ಭಗಳಲ್ಲಿ. ಇಷ್ಟು ಹೇಳ್ತಾ ಇಲ್ಲಿ ನನಗೆ ಮಾತಾಡಲಿಕ್ಕೆ ಇಷ್ಟೊತ್ತು ಅವಕಾಶ ಕೊಟ್ಟು, ಯಾಕಂದರೆ ನಮ್ಮಲ್ಲಿ ಸೂರ್ಯ ಇದ್ದಾರೆ, ನಮ್ಮ ಬಿ ಅವರು ತುಂಬ ಚೆಂದ ಮಾತಾಡ್ತಾರೆ, ಪ್ರಸಾದ್ ಅವರಿದ್ದಾರೆ, ಅವರೆಲ್ಲ ಮಾತುಗಳಿಗಾಗಿ ವೇದಿಕೆಯನ್ನು ನಾನು ಹೆಚ್ಚು ಮಾತಾಡ್ದೇನೆ ಇಷ್ಟು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಂಸ್ಥೆಗೆ ವಂದಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Let's remove the darkness of ignorance and light the world with supreme knowledge and learning. I request to Narayan Shetty, retired DGM Vijaya Bank, and all the dignitaries to light the lamp and formally initiates the program. ವಿಜಯ ಮಕ್ಕಳ ಕೂಟ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಆತ್ರಾಡಿ ಸಂಚಾಲಕರಾದ ಸುಭಾಷ್ ಮತ್ತು ದೀಪಿಕಾ ಶೆಟ್ಟಿ ಇವರಿಗೆ ನನ್ನ ಅಭಿನಂದನೆಗಳು. ಆತ್ರಾಡಿ ಮುಂಚೆ ಒಂದು ದೊಡ್ಡ ಮನೆತನದ ದೊಡ್ಡ ಊರು, ದೊಡ್ಡ ಎಲ್ಲರಿಗೂ ಬೇಕಾದವರು. ಆದರೆ ಮಧ್ಯದಲ್ಲಿ ಆತ್ರಾಡಿ ಇಲ್ಲಿ ಇರುವವರೆಲ್ಲರೂ ವಲಸೆ ಹೋಗಿ ಇಲ್ಲಿ ಯಾರೂ ಇಲ್ಲದಂಥ ಸಮಯದಲ್ಲಿ ದೀಪಿಕಾ ಸುಭಾಷ್ ಶೆಟ್ಟಿ ಮತ್ತು ಸುಭಾಷ್ ಶೆಟ್ಟಿ ಅವರು ಆತ್ರಾಡಿ ಊರಿನ ಹೆಸರನ್ನು ಉಳಿಸಲು ಪ್ರಯತ್ನ ಮಾಡಿದ್ದಕ್ಕೆ ನನ್ನ ವಂದನೆಗಳು. ಮತ್ತು ಇದು ಮುಂದೆಯೂ ಒಳ್ಳೆ ಉತ್ತಮ ಸಂಸ್ಥೆಯಾಗಿ ಮುಂದುವರಿಯಲಿ ಎಂದು ಆಶೀರ್ವದಿಸುತ್ತಾ ಹೆಚ್ಚಿಗೆ ಮಾತು ತೆಗೆದುಕೊಳ್ಳುವುದಿಲ್ಲ, ಯಾಕಂದರೆ ತುಂಬ ಜನ ಇದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ಯಕ್ಷಗಾನ ನೋಡುವವರು ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ನನ್ನ ಅಭಿನಂದನೆಗಳು ಮತ್ತು ಹಾರೈಕೆಗಳು. ಇನ್ನೂ ಉತ್ತಮವಾಗಿ ಈ ಶಾಲೆ ನಡೆಯಲಿ ಮತ್ತು ನಮ್ಮ ಊರಿನ ಹೆಸರನ್ನು ಈ ತಾಲೂಕಿನ ಮಟ್ಟದಲ್ಲಿ ಹೇಳುವಂತಾಗಲಿ ಅಂತ ಆಶೀರ್ವದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ವಂದನೆ. ಶಿಕ್ಷಣ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಗುರುಗಳಾದಂಥ ರಾಜೀವ್ ಶೆಟ್ಟಿ ನೂಜಾಡಿ ಉಪಸ್ಥಿತರಿದ್ದಾರೆ. ಅವರನ್ನು ಇಲ್ಲಿ ಗುರುತಿಸಿಕೊಳ್ಳಿಕ್ಕೆ ಹೆಮ್ಮೆ ಪಡ್ತೀವಿ. ಸಂಸ್ಥೆಯ ಹಿತೈಷಿ ಚಾರ ಕರ್ಣಕರ್ ಶೆಟ್ಟರವರು ಉಪಸ್ಥಿತರಿದ್ದಾರೆ. ಅವರನ್ನು ಇಲ್ಲಿ ಗುರುತಿಸಿಕೊಳ್ಳಿಕ್ಕೆ ಹೆಮ್ಮೆ ಪಡ್ತೀವಿ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಆಫೀಸರ್ ಆಗಿರ್ತಕ್ಕಂಥ ರವಿ ಅವರು ವೇದಿಕೆಯಲ್ಲಿದ್ದ ಉಪಸ್ಥಿತರಿದ್ದಾರೆ. ಅವರನ್ನು ಇಲ್ಲಿ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ತೀವಿ. ಹಾಗೂ ಹೆಮ್ಮಾಡಿ ಹೈಸ್ಕೂಲು ಆಫೀಸ್ ಕ್ಲರ್ಕ್ ಆಗಿದ್ದಂಥ ರಘು ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಇಲ್ಲಿ
ನಾವು ಗುರುತಿಸಲು ಹೆಮ್ಮೆ ಪಡ್ತೇವೆ. ಅದೇ ರೀತಿ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ನುಜಾಡಿ ಶರತ್ ಕುಮಾರ್ ಶೆಟ್ಟರು ಉಪಸ್ಥಿತರಿದ್ದಾರೆ, ಅವರನ್ನು ಸಹ ಗುರುತಿಸಿಕೊಳ್ತೇವೆ. ಅಲ್ಲದೆ ಇದಕ್ಕೂ ಹಿಂದೆ ಯಾರು ಕೂತಿದ್ರು ಯಾರು ಬಂದಿದ್ರು ನಂಗೆ ಕಾಣಿಸ್ತಾ ಇಲ್ಲ. ಎಲ್ಲರಿಗೂ ನಮ್ಮ ಅಭೂತಪೂರ್ವವಾದ ಸ್ವಾಗತ ಇದೆ ಅಂತ ಹೇಳ್ತಾ ಗುರುತಿಸಿಕೊಳ್ಳುವ ಕಾರ್ಯಕ್ರಮ ಮುಗಿಸ್ತೀನಿ. It's time now for handover of endowment prize. Endowment prize handover by Subhash Chandra Shetty Chittanamaki, retired Director of Statistics Government of Karnataka, in the memory of his mother, late Rukmini Shivaram Shetty Chittanamaki. Endowment prize of this year goes to Shrave Pujari of 7th standard and Lavanya of 7th standard. ದೇವಲ್ಕುಂದ ಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಕೆ ಶಿವರಾಮ್ ಶೆಟ್ಟಿ ಅವರ ಧರ್ಮಪತ್ನಿಯಾದಂಥ ಸುಶೀಲಾ ಶಿವರಾಮ್ ಶೆಟ್ಟಿ ಅವರ ಪ್ರಯುಕ್ತ ಅವರ ಮಕ್ಕಳು ಸಂಸ್ಥೆಯ ಅಲ್ಲಿ ಓದುವ ಉನ್ನತ ಅಂಕವನ್ನು ಗಳಿಸ್ತಕ್ಕಂತಹ ಇಬ್ಬರು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ದತ್ತಿನಿಧಿಯ ಬಹುಮಾನ ರೂಪವಾಗಿ 25,000 ರೂಪಾಯಿಯನ್ನು ನೀಡಿರ್ತಾರೆ. ಅದರ ಫಲಾನುಭವಿಗಳು ಈ ವರ್ಷ ಇಬ್ಬರು ವಿದ್ಯಾರ್ಥಿಗಳು ಪಡೆದಿರ್ತಾರೆ. School magazine launching ceremony. It is conducting by Shri Surya Kundapura, comedy khiladi actor of Zee Kannada. Thank you, sir. We are now felicitation program. Let us start honoring. It's our pleasure to honor Believed Dignitary Shri O.R. Prakash, BEO in Brahmavara block. Sir, please receive our small honor on behalf of our school. I request to B.N. Shetty, President of Governing Council of VMK. Sir, please honor BEO Shri O.R. Prakash. ಪ್ರಕಾಶ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಭಿನಂದನೀಯರೇ. ಘನತೆ ಗೌರವವನ್ನು ಎತ್ತಿ ಹಿಡಿಯುವಲ್ಲಿ ನಿಮ್ಮ ಪಾತ್ರ ಮಹತ್ವದ್ದು. ವಿಜಯ ಮಕ್ಕಳ ಕೂಟ ಸಂಸ್ಥೆಯು ಗಮನಿಸಿದಂತೆ ನೀವು ಓರ್ವ ದಕ್ಷ, ಪ್ರಾಮಾಣಿಕ, ಸರಳ, ಸಜ್ಜನಿಕೆಯ ವ್ಯಕ್ತಿಯಾಗಿದ್ದು ನಿಮ್ಮ ಆದರ್ಶ ಮಾರ್ಗದರ್ಶಕ ನಿರ್ದೇಶನ ಹಾಗೂ ಇಲಾಖೆಯಲ್ಲಿ ತಮ್ಮ ಗೌರವಪೂರ್ಣ ನಡವಳಿಕೆಯು ನಿಮ್ಮ ನಿರ್ದೇಶನದಲ್ಲಿ ನಡೆಯುವ ಎಲ್ಲ ಅಧಿಕಾರಿಗಳಿಗೆ ತಾವು ಮಾದರಿಯಾಗಿರುತ್ತೀರಿ. ನಿಜ ಹೇಳಬೇಕೆಂದರೆ ನೀವು ಪ್ರಜಾಪ್ರಭುತ್ವಕ್ಕೆ ಒಂದು ಗೌರವ. ಭ್ರಷ್ಟಾಚಾರ ರಹಿತ ನಿಮ್ಮ ಶುದ್ಧ ಹಾಸದ ಪ್ರಾಮಾಣಿಕ ಸೇವೆ ಎಲ್ಲರೂ ಗೌರವಿಸುವಂಥದ್ದು, ಎಲ್ಲರ ಗೌರವಕ್ಕೆ ಪಾತ್ರರಾಗುವಂತಹದ್ದು. ಪ್ರಜಾಪ್ರಭುತ್ವದ ಉಳಿವಿಗೆ ನಿಮ್ಮಂತಹವರ ಮಾದರಿ ನಡವಳಿಕೆಯು ಅನುಸರಣೀಯ. ಮುಂದಿನ ಪೀಳಿಗೆಗೆ ಒಂದು ಆರೋಗ್ಯವಂತ ಸಮಾಜಕ್ಕೆ, ಸದೃಢ ರಾಷ್ಟ್ರಕ್ಕೆ, ಸಂವಿಧಾನದ ಪರಿಪಾಲನೆಗೆ ನಿಮ್ಮಂಥವರು ಮಾದರಿಯಾಗಿರುತ್ತೀರಿ. ನಿಮ್ಮಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಶಿಕ್ಷಣ ಇಲಾಖೆಗೆ ಒಂದು ಗೌರವ ಹಾಗೂ ಮಾದರಿ. ಇಂತಹ ವ್ಯಕ್ತಿತ್ವವನ್ನು ಹೊಂದಿರುವ ತಾವು O.R. ರಾಮಣ್ಣ ಹಾಗೂ ಪುಟ್ಟಮ್ಮ ದಂಪತಿಗಳ ಪುತ್ರನಾಗಿ ದಿನಾಂಕ 9/5/1967 ಜನಿಸಿರುತ್ತೀರಿ. ಇಂಗ್ಲಿಷ್, ಇತಿಹಾಸ ಹಾಗೂ ಶಿಕ್ಷಣ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತೀರಿ. ದೆಹಲಿ ಯೂನಿವರ್ಸಿಟಿಯಿಂದ DEPA ಪದವಿಯನ್ನು ಪಡೆದಿರುತ್ತೀರಿ ಹಾಗೂ KES ಉತ್ತೀರ್ಣರಾಗಿರುತ್ತೀರಿ. ಪ್ರಸ್ತುತ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ಸಂಪನ್ಮೂಲ ವ್ಯಕ್ತಿಯಾದ ತಾವು ಬೇರೆ ಬೇರೆ ತರಬೇತಿ ಕಾರ್ಯಾಗಾರವನ್ನು ನಡೆಸಿದ್ದೀರಿ. ಸಾಹಿತ್ಯ ಹಾಗೂ ಕಲಾ ಕ್ಷೇತ್ರದಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದ್ದು ತಾವು ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಕೃತಿಗಳ ಮೂಲಕ ತಮ್ಮದೇ ಆದ ಛಾಪನ್ನು ಮೂಡಿಸಿರುತ್ತೀರಿ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ನನ್ನ ನೆಚ್ಚಿನ ಗುಡ್ವಿನ್, ಅದ್ಭುತ ಕನಸುಗಾರ ಚಾಣಕ್ಯ, ಅಂಡಮಾನ್ ಆಳ ಅಗೆದಷ್ಟು ಕರಾಳ. ಇವು ಈಗಾಗಲೇ ಮುದ್ರಣಗೊಂಡು ಸಾಹಿತ್ಯಾಸಕ್ತರ ಕೈಗೆ ಸಿಗುತ್ತದೆ ಹಾಗೂ ಪ್ರಾಪ್ತಿ ಕಾದಂಬರಿ ಪ್ರಕಟಣೆಗೆ ಸಿದ್ಧವಿದೆ. ಈ ಕ್ಷೇತ್ರದಲ್ಲಿ ಇನ್ನಷ್ಟು ಎತ್ತರಕ್ಕೆ ನೀವು ಬೆಳೆಯಲೆಂದು ನಾವು ಆಶಿಸುತ್ತೇವೆ. ನಿಮ್ಮ ಆದರ್ಶ ದಾಂಪತ್ಯ ಜೀವನದಲ್ಲಿ ನಿಮ್ಮ ಜೀವನ ಸಂಗಾತಿಯಾಗಿ ಶುಭಾ ಪ್ರಕಾಶ್ ರವರು ಹಾಗೂ ಮಗಳು ಪ್ರಜ್ಞಾ ಪ್ರಕಾಶ್ ಹಾಗೂ ಮಗ ಶ್ರೀಹರಿ ಪ್ರಕಾಶ್ ರವರನ್ನು ಒಳಗೊಂಡ ನಿಮ್ಮ ಸಾಂಸಾರಿಕ ಜೀವನವು ಸುಂದರ ಸುಖಮಯವಾಗಿರಲೆಂದು ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತೇವೆ. ವಿಜಯ ಮಕ್ಕಳ ಕೂಟ ಸಂಸ್ಥೆಯು ನಿಮ್ಮ ಎಲ್ಲ ಘನ ಕಾರ್ಯಗಳನ್ನು ಗೌರವಿಸುತ್ತಾ ಸನ್ಮಾನಿಸಲು ಹೆಮ್ಮೆ ಪಡುತ್ತದೆ. ನಿಮ್ಮ ಮುಂದಿನ ವೃತ್ತಿ ಜೀವನ ಹಾಗೂ ಸಾಂಸಾರಿಕ ಜೀವನವು ಸುಂದರವೂ ಸುಖಮಯವೂ ಆಗಿರಲೆಂದು ವಿಜಯ ಮಕ್ಕಳ ಕೂಟ ಸಂಸ್ಥೆಯು ಸಮಸ್ತ ಬಂಧುಗಳು ಗೌರವಪೂರ್ಣ ವಂದನೆಗಳೊಂದಿಗೆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯರು, ಶಿಕ್ಷಕ ವರ್ಗ ಹಾಗೂ ವಿದ್ಯಾರ್ಥಿಗಳು, ವಿಜಯ ಮಕ್ಕಳ ಕೂಟ ಆತ್ರಾಡಿ.
Let's begin felicitate program for VMK Yakshaguru Prasad Kumar Mogebettu, who contributed very much in their respective fields, means Yakshagana. Narayan Shetty, retired DGM Vijaya Bank. I invite him to honor our Yakshaguru Prasad Kumar Mogebettu. Once again, put your hands together for our respected Yakshaguru Prasad Kumar Mogebettu. ಹೊರಡಲು ಎರಡು ದಾರಿ, ಒಂದೇ ನೀವೇ ದೀಪವಾಗೋದು, ಇಲ್ಲವೇ ದೀಪದ ಪ್ರಕಾಶಕ್ಕೆ ಕನ್ನಡಿಯಾಗೋದು. ಎಡಿತ್ ವಾರ್ಟನ್ ರವರ ಮಾತಿನಂತೆ ನೀವು ಯಕ್ಷಗಾನ ಕ್ಷೇತ್ರದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಸ್ವತಃ ಪಾತ್ರಧಾರರಾಗಿ, ಸೂತ್ರಧಾರರಾಗಿ, ಹಿಮ್ಮೇಳ ಮುಮ್ಮೇಳಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತೀರಿ. ಅಲ್ಲದೆ ಈ ಕ್ಷೇತ್ರದ ಮೌಲ್ಯಯುತ ಸಂಸ್ಕಾರ, ಸಂಸ್ಕೃತಿಯನ್ನು ಉಡುಪಿ ಜಿಲ್ಲಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳಿಗೆ ಬೆಳಕು ಪ್ರಕಾಶಿಸಲು ಕನ್ನಡಿಯಾಗಿರುತ್ತೀರಿ. ಕಳೆದ 4 ವರ್ಷಗಳಿಂದ ವಿಜಯ ಮಕ್ಕಳ ಕೂಟದ ಸಾಂಸ್ಕೃತಿಕ ವೇದಿಕೆಯಾದ ಕನ್ನಡಮ್ಮನ ಆರೈಕೆ ಇದು ಮರೆಯದಿರು ಚಿನ್ನ. ಇದರಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬೇತಿಯನ್ನು ನೀಡುತ್ತಾ ನಮ್ಮ ವಿದ್ಯಾರ್ಥಿಗಳನ್ನು ಯಕ್ಷಗಾನ ಕ್ಷೇತ್ರದಲ್ಲಿ ಶಕ್ತಿಯುಕ್ತಿಯಾಗಿ ಬೆಳೆಯಲು ಸಹಕಾರಿಯಾಗಿರುತ್ತೀರಿ. ಇದರಲ್ಲಿ ನಮ್ಮ ಸಂಸ್ಥೆಯ ಯಕ್ಷಗುರುಗಳಾದ ತಾವು ಈ ವರ್ಷದ ಕರ್ನಾಟಕ ರಾಜ್ಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದೀರಿ. ಈ ಕಾರಣಕ್ಕಾಗಿ ವಿದ್ಯಾರ್ಥಿಗಳ ಪರವಾಗಿ ವಿಜಯ ಮಕ್ಕಳ ಕೂಟ ತಮ್ಮನ್ನು ಗೌರವಿಸಲು ಹೆಮ್ಮೆ ಪಡುತ್ತದೆ. ಈಗಾಗಲೇ ಸುಮಾರು 23 ಹೊಸ ಪ್ರಸಂಗಗಳ ರಚನೆಯ ಮೂಲಕ ಯಕ್ಷಗಾನ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿರುವುದಲ್ಲದೆ ಲಕ್ಷಾಂತರ ಪ್ರೇಕ್ಷಕರ ಮನ ತಣಿಸಿರುವುದಲ್ಲದೆ ವಿವಿಧ ಮೇಳಗಳ ಪ್ರದರ್ಶನದ ಮೂಲಕ ಯಕ್ಷಗಾನ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಹೊತ್ತೊಯ್ಯುವ ರಾಯಭಾರಿ ನೀವಾಗಿರುತ್ತೀರಿ. ಈ ಕ್ಷೇತ್ರದಲ್ಲಿ ಶ್ರಮವರಿಯದ ದುಡಿಮೆಯು ತಮಗೆ ದೇಶ ವಿದೇಶಗಳಲ್ಲಿ ಕಲಾಸಕ್ತರನ್ನು ಮೂಡಿಸುವಲ್ಲಿ ನಮಗೆ ಹೆಮ್ಮೆ ಎನಿಸುತ್ತದೆ. ಯಕ್ಷಗಾನ ಕ್ಷೇತ್ರದ ಮೂಲಕ ನೀವು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಸಂಪನ್ನಗೊಳಿಸುವಲ್ಲಿ ತಮ್ಮ ಅಮೂಲ್ಯವಾದ ಸೇವೆಗೆ ನಮ್ಮ ಹೃದಯಸ್ಪರ್ಶಿ ಅಭಿನಂದನೆಗಳಿವೆ. ತಮ್ಮಂಥ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಖ್ಯಾತಿಯ ಯಕ್ಷಗುರುಗಳು ನಮ್ಮ ಸಂಸ್ಥೆಯ ಯಕ್ಷಗುರುಗಳಾಗಿರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆ ಎನಿಸುತ್ತಿದೆ. ಮಾತು ಸಂಸ್ಕೃತಿಯ ಹೆಗ್ಗುರುತು ಎನ್ನುವ ರಾಷ್ಟ್ರಕವಿ ಕುವೆಂಪುರವರ ಮಾತಿನಂತೆ ನಿಮ್ಮ ನಯ ವಿನಯದ ಸಂಸ್ಕಾರಯುತ ಮಾತು ಎಲ್ಲರ ಮನ ಮುಟ್ಟುವಂಥದ್ದು. ಸನ್ಮಾನಿಸಿ ಗೌರವಿಸಲು ಹೆಮ್ಮೆ ಪಡುತ್ತದೆ. ತಂದೆ ಹಿರಿಯ ನಾಯಕ್ ಮತ್ತು ತಾಯಿ ಶ್ರೀಮತಿ ಗುಲಾಬಿ ಇವರ ಸುಪುತ್ರರಾದ ತಾವು ಧರ್ಮಪತ್ನಿ ಶರಾವತಿ, ಮಗ ಅಮೋಘ್, ಮಗಳು ಆರಾಧ್ಯಳನ್ನೊಳಗೊಂಡ ಸುಖಿ ಕುಟುಂಬ ತಮ್ಮದು. ಸರ್, ತಾವು ಈ ಕ್ಷೇತ್ರದಲ್ಲಿ ಇನ್ನೂ ಉತ್ತುಂಗ ಶಿಖರಕ್ಕೇರಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ತಮ್ಮನ್ನು ಹುಡುಕಿ ಬರಲಿ ಎಂದು ಆಶಿಸುತ್ತಾ ತಮ್ಮ ಕೌಟುಂಬಿಕ ಜೀವನವು ಸುಖಮಯ, ಸುಂದರ, ಆದರ್ಶಪ್ರಾಯವಾಗಿರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ VMK ತಮ್ಮನ್ನು ಅಭಿನಂದಿಸುತ್ತಾ ಸನ್ಮಾನಿಸಲು ಹೆಮ್ಮೆ ಪಡುತ್ತದೆ. ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯಿನಿ, ಶಿಕ್ಷಕ ವರ್ಗ ಹಾಗೂ ವಿದ್ಯಾರ್ಥಿಗಳು ವಿಜಯ ಮಕ್ಕಳ ಕೂಟ ಆತ್ರಾಡಿ. May I have the pleasure to invite our chief guest, O.R. Prakash, BEO, Brahmavara, to address us. ಈಗ ಸಮಯ ನೋಡಿದ್ರೆ 7 ಗಂಟೆ ಆಗ್ತಾ ಇದೆ. ಆಕಾಶದಲ್ಲಿ ನಕ್ಷತ್ರಗಳು ಕಾಣುವಂಥ ಸಮಯ. ನಕ್ಷತ್ರಗಳು ಕಾಣ್ತಾ ಇದೆಯಾ ಅಂತ ನೋಡಿದೆ, ಸ್ವಲ್ಪ ನನಗೆ ಕಾಣಲಿಲ್ಲ. ಯಾಕಂದರೆ ಎಲ್ಲ ನಕ್ಷತ್ರಗಳು ವಿಜಯ ಮಕ್ಕಳ ಕೂಟದಲ್ಲಿ ಬಂದಿರುವಾಗ ಆ ನಕ್ಷತ್ರಗಳು ಆಬ್ಸೆಂಟ್ ಆಗಿಬಿಟ್ಟಿದೆ ಅಂತ ಕಾಣುತ್ತೆ. ಎಲ್ಲ ನಕ್ಷತ್ರಗಳು ಇಲ್ಲೇ ಕೂತಿದ್ದಾವೆ. ನಾನು ಈ ಸಭೆಯಲ್ಲಿ ಬಂದಾಗ ಸುಮಾರು 5:30, 6 ಗಂಟೆ ಇರಬೇಕು. 6 ಗಂಟೆಗೆ ಬಂದ ಕೂಡಲೇ ನಾನು ಅದನ್ನು ನೋಡ್ತಾ ಇದ್ದೆ. ಮಕ್ಕಳು, ಪುಟ್ಟ ಮಕ್ಕಳು ನಕ್ಷತ್ರಗಳ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಹೀಗೆ ಮುಂದುವರೆದ್ರೆ ಚೆನ್ನಾಗಿತ್ತು ಅಂತ ಮನಸ್ಸಿನಲ್ಲಿತ್ತು. ಆದರೆ ನನಗೊಂದಷ್ಟು ಬೇರೆ ಬೇರೆ ಕೆಲಸಗಳಿದ್ದರಿಂದ ಎಷ್ಟೊತ್ತಿಗೆ ಆರಂಭ ಆಗುತ್ತೆ ಅಂತ ನಮ್ಮ ಅಧ್ಯಕ್ಷರನ್ನೇ ಕೇಳಿದೆ. ಅಂದರೆ ನಕ್ಷತ್ರಗಳು ಇಲ್ಲಿ ಮಿನುಗ್ತಾ ಇರುವಂಥ ನಕ್ಷತ್ರಗಳಿಗೆ ರೂಪ ಕೊಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಆತ್ಮೀಯರೇ, ವಿಜಯ ಮಕ್ಕಳ ಕೂಟ ಇದರ ಹೆಸರೇ ಸ್ವಲ್ಪ ಅನನ್ಯವಾಗಿದೆ. ಯಾಕಂದರೆ ಸಾಮಾನ್ಯವಾಗಿ ಒಂದು ಶಾಲೆ ಅಂತ ಹೆಸರಿಟ್ಬಿಡ್ತಾರೆ. ನಾನು ಮೊದಲು ಈ BEO ಆಗಿ ಇಲ್ಲಿಗೆ ಬಂದಾಗ ಈ ಹೆಸರನ್ನು ಮೊದಲು ಕೇಳಿದಾಗ ನಾನು ಅವರನ್ನು ಪ್ರಶ್ನೆ ಕೇಳಿದ್ದಿಷ್ಟು, ಇದೇನು ವಿಜಯ ಮಕ್ಕಳ ಕೂಟ ಅಂದರೆ ಏನಿದು, NGO ಅಸೋಸಿಯೇಷನ್ನಾ ಅಂತ. ಇಲ್ಲ ಸರ್, ಇದು ಶಾಲೆ. ಓ, ಹೆಸರು ಭಾಳ ಚೆನ್ನಾಗಿದೆ ಅಂತ. ಕೇವಲ ಹೆಸರು ಅಷ್ಟೇ ಚೆನ್ನಾಗಿರೋದಲ್ಲ, ತಾವು ಯಾವ ಸಮಯದಲ್ಲಿ ಸ್ಕೂಲ್ ಡೇನ ಮಾಡ್ತಾ ಇದ್ದೀರಿ ಅನ್ನೋದೇ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ಯಾಕಂದರೆ ಚೈತ್ರ ಮಾಸ ಹುಟ್ಟುವಂಥ ಈ ಸಮಯದಲ್ಲಿ, ಪರೀಕ್ಷೆಗಳು ಮುಗಿದಿರೋವಂಥ ಈ ಸಮಯದಲ್ಲಿ, ಯಾರಿಗೂ ಯಾವ ರೀತಿ ಟೆನ್ಷನ್ನು ಇಲ್ಲದೆ ಇರುವಂಥ ಈ ಸಮಯದಲ್ಲಿ ಅದ್ಭುತವಾದ ಓಪನ್ ಏರ್ ಥಿಯೇಟ್ರಲ್ಲಿ ತಾವು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಮೊಟ್ಟ ಮೊದಲನೇದಾಗಿ ತಮಗೆ ಇದು ಅದಕ್ಕೆ ಅಭಿನಂದನೆಗಳು. ಹೇಳದೇ ಇದ್ದರೆ ತಪ್ಪಾಗುತ್ತೆ. ಸಾಮಾನ್ಯವಾಗಿ ನಾನು ಯಾವತ್ತೂ ಕ್ರಿಶ್ಚಿಯನ್ರ ಮಾತಿಗೆ ನಾನೇನು ವಿರೋಧ ಅಲ್ಲ. ನಾನು ಇಂಗ್ಲೀಷ್ ಲಿಟ್ರೇಚರ್ ಸ್ಟೂಡೆಂಟು.
ನಾನು ಕ್ರಿಶ್ಚಿಯನ್ ಅಲ್ಲದೇ ಇದ್ದರೂ ಬೈಬಲನ್ನು 10 ಸಲ ಓದಿದ್ದೀನಿ, ಈಗಲೂ ಓದ್ತಾ ಇದ್ದೀನಿ. ಸಾಮಾನ್ಯವಾಗಿ ಕ್ರಿಶ್ಚಿಯನ್ ಸಂಸ್ಥೆಗಳು ಡಿಸೆಂಬರ್ ತಿಂಗಳಿನಲ್ಲಿ ಒಂದು ಫೆಸ್ಟಿವಿಟಿ ಕಾರಣಕ್ಕೆ ಅವರು ಸ್ಕೂಲ್ ಡೇನ ಮಾಡುವಂಥ ಒಂದು ಸಂಪ್ರದಾಯ ನಮ್ಮ ದೇಶದಲ್ಲಿ ಇಂಗ್ಲೀಷ್ನವ್ರ ಕಾಲದಲ್ಲಿ ಒಂದು ಬೆಳೆದು ಬಂತು. ಅದು ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ, ಅದನ್ನು ಸಾಮಾನ್ಯವಾಗಿ ಎಲ್ಲರೂ ಫಾಲೋ ಮಾಡ್ತಾರೆ. ಈಗ 10ನೇ ತರಗತಿ ಮಕ್ಕಳಿಗೆ ಪಬ್ಲಿಕ್ ಎಕ್ಸಾಮಿನೇಷನ್ ಇರುತ್ತೆ ಮಾರ್ಚ್ ತಿಂಗಳಲ್ಲಿ ಅನ್ನೋ ಕಾರಣಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಮುಗಿದುಬಿಟ್ರೆ ಒಳ್ಳೆಯದು ಅನ್ನೋದು ಒಂದು ಭಾವನೆ ಸೇರ್ಕೊಂಡ್ಬಿಟ್ಟಿದೆ. ಅಷ್ಟು ಬಿಟ್ಟರೆ ಈ ಚೈತ್ರ ಮಾಸ ಎಲ್ಲ ಕಡೆ ಹೊಸ ಚಿಗುರು ಹುಟ್ಟುವಂಥ ಈ ಕಾಲದಲ್ಲಿ ನೀವು ಎಲ್ಲ ಪರೀಕ್ಷೆಗಳು ಮುಗಿದು ಎಲ್ಲ ಮಕ್ಕಳು ನಿರಾಳವಾದಾಗ, ಎಲ್ಲ ಪೋಷಕರು ನಿರಾಳವಾದಾಗ, ಈಗ ಹಳೆ ವರ್ಷ ಕರೆದು ನಿಜವಾದ ಹೊಸ ವರ್ಷ ಶುರುವಾಗೋದು ಈಗ, ಯುಗಾದಿ ಆರಂಭ ಆಗೋದು ಈಗ, ತಾವು ಆರಂಭ ಮಾಡ್ತಾ ಇದ್ದೀರಿ. ಭಾಳ ಒಳ್ಳೆಯ ಸಂತೋಷದ ವಿಷಯ. ಆಮೇಲೆ ಸುಭಾಷ್ ಅವರು ನನ್ನ ಬಗ್ಗೆ ಭಾಳ ಒಳ್ಳೆ ಮಾತು ಹೇಳಿದ್ರು. ನನಗೆ ಸುಭಾಷ್ ಅವರನ್ನು ನಾನು 1-2 ಸಲ ಕೇಳಬೇಕು ಅಂತ ಇದ್ದೆ, ಫೋನ್ನಲ್ಲೇ ಕೇಳೋಕ್ಕಾಗಲಿಲ್ಲ. ಇಲ್ಲೇ ದೊಡ್ಡ ಸಭೆಯಲ್ಲಿ ಕೇಳ್ತೀನಿ. ನನ್ನನ್ನು ಕಂಡು ಯಾಕೆ ಸ್ವಾಮಿ ಸನ್ಮಾನ ಮಾಡಿದ್ರಿ ಅಂತ ಒಂದು ಬೇಸಿಕ್ ಕ್ವಶನ್ ನನಗೊಂದಿತ್ತು. ನಾನು ತುಂಬ ನೇರವಾಗಿ ಹೇಳಬೇಕಂದ್ರೆ ಸುಭಾಷ್ ಅವರಿಗೆ ಮಾತನ್ನು ಹೇಳಿದ್ರು, ಈ ಸಂಸ್ಥೆಗೆ ನಾನೇನು ದೊಡ್ಡ ಸಹಾಯ ಏನೂ ಮಾಡಿಲ್ಲ, ದೊಡ್ಡ ಸಹಾಯ ಅಲ್ಲೇ ಯಾವ ಸಹಾಯನೂ ಮಾಡೇ ಇಲ್ಲ. ಇಲಾಖೆ ಕಡೆಯಿಂದ ಏನೇನು ಕೆಲಸ ಮಾಡ್ಬೋದು ಅಷ್ಟು ಮಾತ್ರ ಮಾಡಿದ್ದೀನಿ. ಇವರು ಸಿಕ್ಕಿದಾಗ, ದಂಪತಿಗಳಿಬ್ಬರು ಸಿಕ್ಕಿದಾಗ, ನಮ್ಮ ಆಫೀಸ್ ಹತ್ರನೋ ಅಥವಾ ಮತ್ತೆಲ್ಲಾದರೂ ಸಿಕ್ಕಿದಾಗ ಭಾಳ ಆತ್ಮೀಯತೆಯಿಂದ ಮಾತಾಡಿಸಿದ್ದೀನಿ. 2 ಒಳ್ಳೆ ಮಾತು ಹೇಳಿದ್ದೀನಿ ಅಷ್ಟೇ. ಅದು ನನ್ನ ಕೈಲಿರೋದು ಅದಷ್ಟೇ. ಇಷ್ಟಕ್ಕೆ ಇಷ್ಟು ದೊಡ್ಡ ಸನ್ಮಾನ ಮಾಡ್ತೀರಾ? ನಿಮ್ಮ ವಿಶಿಷ್ಟವಾದ ಸಂಪ್ರದಾಯ ಮತ್ತು ವಿಚಾರಗಳ ಹಿನ್ನೆಲೆಯಲ್ಲಿ ನೀವು ಈ ಸನ್ಮಾನ ಮಾಡಿದ್ದೀರಿ ಅಂತ ಅಂದ್ಕೊಂಡೆ. ನಾನು ಬೈಂದೂರಿನಲ್ಲಿ ಮಾಡಿರೋವಂಥ ಕೆಲಸ ಏನು ಅಂದರೆ ಏನೂ ಇಲ್ಲ, ಕೇವಲ ಕರ್ತವ್ಯ ಮಾಡಿದ್ದೀನಿ ಅಷ್ಟೆ. ಈ ಕರ್ತವ್ಯವನ್ನು ಹೇಗೆ ಮಾಡಬೇಕು ಅಂತ ಇಲಾಖೆ ಎಕ್ಸ್ಪೆಕ್ಟ್ ಮಾಡುತ್ತೋ, ಹೇಗೆ ಮಾಡಬೇಕು ಅಂತ ಸಮಾಜ ಎಕ್ಸ್ಪೆಕ್ಟ್ ಮಾಡುತ್ತೋ ಹಾಗೆ ಮಾಡಿದ್ದೀನಿ ಅಷ್ಟೆ. ಸಮಾಜ ನಮ್ಮನ್ನು, ನಾನು ಭಾಳ ಇದನ್ನು ನಮ್ಮ ಹಿರಿಯರಾದಂಥ BM ಶೆಟ್ಟಿ ಅವರು ನನ್ನ ಜೊತೆ ಮಾತಾಡ್ತಾ ಕೇಳ್ತಾ ಇದ್ದರು. ಅವರು ನಮ್ಮ ಇಲಾಖೆಯ ಸೆಕ್ರೆಟರಿ ಟು ದಿ ಗೌರ್ಮೆಂಟ್ ಆಫ್ ಕರ್ನಾಟಕ, ಇದಕ್ಕೆ ಯಾರು ನಮ್ಮ ಇವ್ರ ಜೊತೆಯಲ್ಲಿ ಭಾಳ ಕ್ಲೋಸ್ ಕಾಂಟ್ಯಾಕ್ಟನ್ನು ಇಟ್ಕೊಂಡಿದ್ದವರಂತೆ. ನಮ್ಮ ಸಮಾಜ ನನಗೆ, ಈ ಸಮಾಜದಲ್ಲಿ ನಾನು ಓದ್ಕೊಂಡಿದ್ದೀನಿ, ಯಾವುದೋ MA ಮಾಡ್ಕೊಂಡಿದ್ದೀನಿ, MA ಇನ್ನೊಂದು 3 ಸಬ್ಜೆಕ್ಟಲ್ಲಿ MA ಮಾಡ್ಕೊಂಡಿದ್ದೀನಿ, B.Ed ಮಾಡ್ಕೊಂಡಿದ್ದೀನಿ. ಇವೆಲ್ಲ ಆಲ್ ದಟ್ ಈಸ್ ಅ ಲೋಡ್ ಆಫ್ ನಾನ್ಸೆನ್ಸ್. ನನಗೆ ಸಮಾಜ ಒಂದು ಅಧಿಕಾರ ಕೊಟ್ಟಿದೆ, ಒಂದು ಕೆಲಸ ಮಾಡು ಅಂತ ಹೇಳಿದೆ. ಇದರ ಜೊತೆಯಲ್ಲಿ ಸಮಾಜದ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ನನ್ನನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡು, ಯಾಕಂದರೆ ಈ ಕೆಲಸ ಮಾಡಿದ್ರೆ ನಿನಗೆ ಇಷ್ಟು ಸಂಬಳ ಕೊಡ್ತೀವಿ ಅಂತ ಈ ಸಮಾಜ ನನಗೆ ಪ್ರಾಮಾಣಿಕವಾಗಿ ತಿಂಗಳು ಕಳೀತಾ ಇದ್ದ ಹಾಗೆ ನನ್ನ ಸಂಬಳವನ್ನು ಕೊಡುತ್ತೆ. ಆದರೆ ನಮ್ಮಲ್ಲಿ ಎಷ್ಟು ಜನ ಅಧಿಕಾರಿಗಳು ಈ ಸಂಬಳಕ್ಕೆ ನಿಷ್ಠರಾಗಿ, ಸರ್ಕಾರ ಕೊಡೋ ಅನ್ನಕ್ಕೆ ನಿಷ್ಠರಾಗಿ ಅವರು ಪ್ರಾಮಾಣಿಕವಾಗಿ ದುಡಿತಾರೆ. ನಾನು ಒಂದು ದೊಡ್ಡ ತೀರ್ಮಾನವನ್ನು ಭಾಳ ಹಿಂದೆಯೇ ನನ್ನ ತಂದೆ ಇದ್ದಾಗ, ನನ್ನ ತಂದೆ ಹಳೆ ಕಾಲದ ಕನ್ನಡ ಪಂಡಿತರು, ಅವರು ಈಗಿಲ್ಲ, ಅವರು ನಮಗೆಲ್ಲ ಹೇಳ್ತಾ ಇದ್ದಿದ್ದಷ್ಟೇ, ನಮ್ಮ ಇಡೀ ವಂಶ ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೀತಿದೆಯಪ್ಪ, ನೀನು ಯಾವುದೇ ಕಾರಣಕ್ಕೂ ಸಾಯೋ ಕಾಲಕ್ಕೆ ಯಾವ ಕಾರಣಕ್ಕೂ ಲಂಚದ ಹಣಕ್ಕೆ ನಿನ್ನ ಕೈಯೊಡ್ಡಬೇಡ, ನೀನು ಪ್ರಾಮಾಣಿಕವಾಗಿದ್ದರೆ ಭಗವಂತ ನಿನಗೆ 2 ಹೊತ್ತು ಅನ್ನ ಕೊಡ್ತಾನೆ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಅಷ್ಟೇ. ತಾವು ಇದನ್ನೂ ಗುರುತು ಹಿಡಿದು ಪ್ರಾಮಾಣಿಕವಾಗಿ ದೊಡ್ಡ ಪದಗಳನ್ನ ಉಪಯೋಗಿಸಿದ್ರಿ, ನನಗೆ ಅಷ್ಟೊಂದು ದೊಡ್ಡ ಪದಗಳು ಬರೋದಿಲ್ಲ. ನಾನು ನನ್ನ ಕೆಲಸ ಮಾಡಿದ್ದೀನಿ. ನೀವು ವಿಶಿಷ್ಟವಾದ ಸಂಪ್ರದಾಯ, ನಿಮ್ಮ ಹೆಸರೇ ವಿಶಿಷ್ಟ, ನಿಮ್ಮ ವ್ಯಕ್ತಿತ್ವನೂ ವಿಶಿಷ್ಟ, ನೀವಿಬ್ಬರು ದಂಪತಿಗಳು ಮಾಡ್ತಾ ಇರೋ ಸಾಧನೆಯೂ ವಿಶಿಷ್ಟ. ನಾನು ಮೊದಲು ಈ ಶಾಲೆಗೆ ಬಂದಾಗ, ಬಹುಶಃ ಹೋದ ವರ್ಷನೋ ಆಚೆ ವರ್ಷನೋ ನೆನಪಿಲ್ಲ, ಬರ್ತಾ ಇದ್ದ ಹಾಗೆ ನಾನು ಹೇಳಿದೆ, ಅದ್ಭುತವಾಗಿದೆಯಪ್ಪ ಬಿಲ್ಡಿಂಗು, ಆದರೆ ಇದರಲ್ಲಿ ಒಂದು 2-3 ಕೊರತೆಗಳಿದೆ ಅಂತ ಹೇಳಿದೆ. ಇಲ್ಲ ಸರ್, ಎಲ್ಲ ಸರಿ ಮಾಡಿಬಿಡ್ತೀವಿ ಅಂದರು. ಈ ಅದ್ಭುತವಾದ ಕಟ್ಟಡ, ಈ ವಾತಾವರಣ, ಈ ಬಯಲು, ಇದರಲ್ಲೆಲ್ಲ ಓದ್ತಾ ಇರುವಂಥ ಪೋಷಕರು ದಯವಿಟ್ಟು ಮನಸ್ಸು ಮಾಡಿ ಈ ಮಕ್ಕಳನ್ನ ಇಲ್ಲಿಗೆ ಸೇರಿಸಬೇಕು ಅಂದ್ರಲ್ಲ, ಅವತ್ತೇ ನಿಮ್ಮ ಮಕ್ಕಳು ವಿಜಯಿಗಳಾಗೋದ್ರು. ತಾವು ಭಾಳ ಒಳ್ಳೆಯ ನಿರ್ಧಾರನ ತಗೊಂಡಿದ್ದೀರಿ. ಅಕಸ್ಮಾತ್ ತಮ್ಮ ಸುತ್ತಮುತ್ತ ಯಾರಾದರೂ ಪೋಷಕರು ಸೇರಿಸಲಿಲ್ಲ ಅಂದರೆ ದಯವಿಟ್ಟು ಹೇಳಿ, ಈ ಶಾಲೆಗೆ ಸೇರಿಸಲಿ. ಯಾಕಂದರೆ ಇದು ವಿಜಯ ಮಕ್ಕಳ ಕೂಟ, ಮಕ್ಕಳ ವಿಜಯ, ನಮ್ಮ ವಿಜಯ ಅಲ್ಲ. ಇವರು ಪಾಪ ಹಣಕ್ಕಾಗಿ ಮಾಡ್ತಾ ಇರೋವಂಥವ್ರಲ್ಲ, ಇವರಿಗೆ ಬೇರೆ ಬೇರೆ ಉದ್ದೇಶಗಳಿದೆ. ಇವರಿಗೆ ಹಣ ಮಾಡೋದಕ್ಕೆ 100 ದಾರಿಗಳಿದ್ದಾವೆ. ಈ ಥರದಲ್ಲಿ ಭಾಳ ದೊಡ್ಡ ಆದರ್ಶಗಳನ್ನ ಇಟ್ಕೊಂಡಿರುವಂಥ ವ್ಯಕ್ತಿಗಳು ಇವರೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾಡಲಿ. ತಮ್ಮ ವಿಚಾರಧಾರೆ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ. ನೀವು
ಈ ವಿಚಾರಗಳನ್ನು ಇಟ್ಕೊಂಡು ಇನ್ನೂ 10 ಹೆಜ್ಜೆ ಮುಂದಕ್ಕೆ ಹೋಗಿ ಈ ಸಮಾಜಕ್ಕೆ ನಿಮ್ಮ ಕೊಡುಗೆ ಖಂಡಿತ ಬೇಕು. ಅದರಲ್ಲೂ ನೀವು ನನಗಿಂತ ಏಜ್ನಲ್ಲಿ ಚಿಕ್ಕವರು ಅಂತ ನನಗೆ ಕಾಣ್ತಾ ಇದೆ. ನನಗೇನು ಅನಿಸುತ್ತೆ ಅಂದರೆ, ನೀವು ಈಗಲೇ ತಗೊಂಡಿರುವಂಥ ಒಂದು ದಾಪುಗಾಲು ಹಾಕಿರುವಂಥ ಶಿಕ್ಷಣದಲ್ಲೇ ದಾಪುಗಾಲು ಹಾಕಿದ್ದೀರಿ. ಇನ್ನು ಕೆಲವೇ ವರ್ಷದಲ್ಲಿ ನೀವು ಈ ಥರ ಮನಸ್ಸು ಮಾಡಿದ್ರೆ ಇದಕ್ಕೆ ಈಗಾಗಲೇ ಒಂದು ಹೈಸ್ಕೂಲನ್ನು ತರಬಹುದು, ಈ ಅದ್ಭುತವಾದ ಬಿಲ್ಡಿಂಗಿಗೆ ಮತ್ತೆ ದೊಡ್ಡದಾದರೆ ಕಾಲೇಜನ್ನು ತರಬಹುದು, ಒಂದು ಯೂನಿವರ್ಸಿಟಿಯನ್ನು ಮಾಡ್ಬೋದು. ಸ್ವಾಮಿ, ದಯವಿಟ್ಟು ನೀವು ಮನಸ್ಸು ಭಗವಂತ ಕೊಟ್ಟರೆ ಏನಾಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸು ನೀವು ಒಳಗಡೆ ದುಡಿತಕ್ಕೆ ಖಂಡಿತವಾಗಲೂ ಫಲ ಇದೆ. ನಿಮ್ಮ ಆಸೆ ಆಶೋತ್ತರಗಳೆಲ್ಲ ಈಡೇರಲಿ. ನೀವು ನಿಮ್ಮ ಮಕ್ಕಳ ಕೂಟ ದಿನದಿನಕ್ಕೂ ಹೆಚ್ಚಾಗಲಿ. ದಯವಿಟ್ಟು ತಮ್ಮ ಹಿರಿಯರಾದ ಯಾರು ನಾರಾಯಣ್ ಶೆಟ್ಟರು ತುಂಬ ಚಿಕ್ಕದಾಗಿ ಮಾತಾಡಿದ್ರು. ನಾನು ತುಂಬ ಚಿಕ್ಕದಾಗಿ ಮಾತಾಡೋದಕ್ಕೆ ನನ್ನ ಕೈಲಿ ಕಷ್ಟ ಆಗ್ತಾಯಿದೆ. ಯಾಕಂದರೆ ಈ ಮಕ್ಕಳಿಗೆ ಏನಾದರೂ ಹೇಳಲಿಲ್ಲ ಅಂದರೆ, ಪೋಷಕರಿಗೆ ಏನಾದರೂ ಹೇಳಲಿಲ್ಲ ಅಂದರೆ ನನ್ನ ಕಡೆಯಿಂದ ತಪ್ಪಾಗುತ್ತೆ ಅಂತ. ಈ ಕಾರ್ಯಕ್ರಮಗಳನ್ನು ದಯವಿಟ್ಟು ಒಂದು ಸ್ವಲ್ಪ ಡಿಫರೆಂಟಾಗಿ ಮಾಡಿದರೆ ಚೆನ್ನಾಗಿತ್ತಾ ಅಂತ ನನಗನ್ನಿಸ್ತು. ತಾವು ಯಕ್ಷಗಾನವನ್ನು ಈಗಾಗಲೇ ಆಯೋಜನೆ ಮಾಡಿದ್ದೀರಿ ಅಂತ ಗೊತ್ತಾಯಿತು. ಒಂದು ನನ್ನ ಮನಸ್ಸಿಗೆ ಹುಡುಗಿ ಏನೋ, ನನಗೆ ನಾನು ಸಿನಿಮಾ ನೋಡೋ ಸ್ವಲ್ಪ ಕಮ್ಮಿ. ಅದು ಯಾವುದೋ ಒಂದು ಸಿನಿಮಾ ಹಾಡಿಗೆ ನೀವು ಕಂಪೋಸ್ ಮಾಡಿದ್ರಿ, ಹುಡುಗಿ ಅಂತ ಇಬ್ಬರು ಹುಡುಗ ಚಿಕ್ಕ ಮಕ್ಕಳನ್ನ ಸ್ವಲ್ಪ ಆ ಥರ ಮಾಡೋದನ್ನು ಅವಾಯ್ಡ್ ಮಾಡಿ. ಇದೊಂದು ನಂದೊಂದು ಸಜೆಷನು. ಯಾಕೆಂದರೆ ಪುಟ್ಟ ಮಕ್ಕಳಿಗೆ ಹುಡುಗ ಹುಡುಗಿ ಭಾವನೆ, ಗಂಡ ಹೆಂಡತಿ ಫೀಲಿಂಗು, ಎಂಥದ್ದು ಈ ಉಪೇಂದ್ರನ ಸಿನಿಮಾ ಆ ಥರ ಸಿನಿಮಾಗಳು ಸ್ವಲ್ಪ ಅದನ್ನು ಹಾಕದೇ ಇದ್ದರೂ ಒಳ್ಳೆಯದು. ಮಕ್ಕಳಿಗೆ ಭಾಳ ದೊಡ್ಡ ಉದಾತ್ತ ಭಾವನೆಗಳನ್ನು ಕೊಡುವಂಥ ವಿಚಾರಗಳನ್ನು ಮಕ್ಕಳಿಗೆ ಹಾಕಿ. ನಾನು ನೋಡಿದ ಕೆಲವು ಶಾಲೆಗಳ ಏನು ಹೇಳ್ತಾರೆ, ಸ್ಕೂಲ್ ಡೇಗಳು ಒಂದು ಕಾನ್ಸೆಪ್ಟ್ ಸ್ಕೂಲ್ ಡೇನನ್ನು ಮಾಡ್ತಾರೆ. ಕಾನ್ಸೆಪ್ಟನ್ನು ಇಟ್ಕೊಂಡು ಸ್ಕೂಲ್ ಡೇಗಳು ಮಾಡ್ತಾರೆ. ಅಂದರೆ ಈ ವರ್ಷದ ಕಾನ್ಸೆಪ್ಟು ಯಾವುದು, ಹಸಿರೇ ಉಸಿರು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೋತಾರೆ. ಈ ವರ್ಷದ ಕಾನ್ಸೆಪ್ಟು ಶಾಲೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೋತಾರೆ. ಅದರ ಸುತ್ತ ಏನೇನು ಬೇಕು ಎಲ್ಲ ಹಾಡುಗಳನ್ನು ಜೋಡಿಸ್ಕೋತಾರೆ. ಈ ಥರ ಕಾನ್ಸೆಪ್ಟ್ ಸ್ಕೂಲ್ ಡೇ ಅಂತ ಒಂದು ಬಂದಿದೆ, ದಯವಿಟ್ಟು ಮಾಡಿ. ಆಮೇಲೆ ಮಕ್ಕಳಿಗೆ ಯಾವುದು ಬೇರೆ ಶಿವಲ್ರಿಕ್ ಆ್ಯಕ್ಟಿವಿಟೀಸ್, ಅಂದರೆ ಬಾಡಿ ಸ್ಟ್ಯಾಮಿನಾನ ಎಕ್ಸ್ಪೆಕ್ಟ್ ಮಾಡುವಂಥ 10 ವಿಚಾರಗಳನ್ನು ಮಾಡ್ತಾರೆ. ನನಗೆ ಗೊತ್ತಿದ್ದ ಹಾಗೆ ಮಂಗಳೂರಿನ ಪುತ್ತೂರಿನಲ್ಲಿ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರ ಶ್ರೀರಾಮ ವಿದ್ಯಾಶಾಲೆಯಲ್ಲಿ ಅದ್ಭುತವಾದ ಫಿಸಿಕಲ್ ಫೀಟ್ಸ್, ಮೋಟ್ರ್ ಸೈಕಲ್ ರೇಸಿಂದ ಹಿಡ್ಕೊಂಡು, ಮಲ್ಕಂಬ ರೇಸಿಂದ ಹಿಡ್ಕೊಂಡು ಇದನ್ನು ಕ್ಲೈಂಬಿಂಗ್ಸನ್ನು ಮಾಡುವಂಥದ್ದು, ಅದ್ಭುತವಾದ ಟ್ರಿಕ್ಸ್ಗಳನ್ನು ಮಾಡುವಂಥ 10 ವಿಚಾರಗಳನ್ನು ಹಾಕ್ತಾರೆ. ಆ ಥರದಲ್ಲಿ ಮಕ್ಕಳಿಗೆ ಹೇಳ್ಕೊಡಿ. ಸ್ವಲ್ಪ ಲವ್, ಪ್ರಣಯ, ಪ್ರೀತಿ ಪುಟ್ಟ ಮಕ್ಕಳಿಗೆ ಬೇಡ. ಕೊನೆಗೆ ಉಳಿಯೋದು ಈ ಪ್ರೀತಿ ವಾತ್ಸಲ್ಯನೇ. ಬಟ್ ಪುಟ್ಟ ಮಕ್ಕಳಿಗೆ ಪಾಪ ಏನೂ ಅರ್ಥ ಆಗಲ್ಲ, ಅವ್ರ ವಯಸ್ಸು ತುಂಬ ಚಿಕ್ಕದು ಅಂತ ಹೇಳ್ತಾ, ದಯವಿಟ್ಟು ನನ್ನನ್ನು ಇವತ್ತಿನ ಸಭೆ, ನಾನಾದರೂ ಖಂಡಿತ ತಮ್ಮ ಪೋಷಕರೆಲ್ಲರಿಗೂ ದೊಡ್ಡ ನಮಸ್ಕಾರ. ನೀವು ಇಡೀ ದಿವಸ ನೋಡಿ ಎಂಜಾಯ್ ಮಾಡಿ. ಈ ನಿಜವಾದ ಇವತ್ತಿನ ಕಾರ್ಯಕ್ರಮದ ಹೀರೋಗಳು ಅಂದರೆ ನಾವಲ್ಲ, ಪುಟ್ಟ ಮಕ್ಕಳೇ. ಎಷ್ಟೊತ್ತಾಗುತ್ತೋ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ. ನನ್ನನ್ನು ಇಲ್ಲಿಗೆ ಕರೆದು ಇಡೀ ಇವತ್ತಿನ ಬೈಂದೂರಿನ ಸಭೆ, ನಮ್ಮ ಆಫೀಸ್ನಲ್ಲೂ ಒಂದು ನನಗೆ ಸನ್ಮಾನ ಇತ್ತು, ಅದಕ್ಕೆ ತಕ್ಕನಾಗಿ ತಮ್ಮ ಸನ್ಮಾನನೂ ಮಾಡಿದ್ದೀರಿ. ಈ ಸನ್ಮಾನಕ್ಕೆ ನಾನು ಎಷ್ಟು ಅರ್ಹನೋ ಗೊತ್ತಿಲ್ಲ. ಅಕಸ್ಮಾತ್ ಅರ್ಹತೆ ಇದ್ದರೆ ನನ್ನನ್ನು ಬೆಳೆಸಿದಂಥ ಎಲ್ಲ ದೊಡ್ಡ ಮಹನೀಯರಿಗೂ ನಮಸ್ಕಾರಗಳನ್ನು ಹೇಳ್ತಾ, ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನನ್ನು ಗುರುತಿಡಿದ್ರಲ್ಲ ಇವರಿಬ್ಬರು ದಂಪತಿಗಳು ಮತ್ತು ಇವರ ಅಧ್ಯಕ್ಷರು, ಎಲ್ಲ ಸಹೃದಯ ಮನಸ್ಸುಗಳೇ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. Our Yakshaguru Prasad Kumar Mogebettu, Sir, I request you, please address us. ಆತ್ಮೀಯರೇ, ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೇಳಿದ ಹಾಗೆ, ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಎಂಬಂತೆ, ನಾನು ಹೇಳುವುದಕ್ಕೂ ನೀವು ಕೇಳುವುದಕ್ಕೂ ಇದು ಸಮಯ ಅಲ್ಲ ಅಂತ ಗೊತ್ತಿದೆ. ಆದರೆ ನನಗೆ ಪ್ರೀತಿಪೂರ್ವಕವಾಗಿ ನೀಡಿದಂತಹ ಸನ್ಮಾನಕ್ಕೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸುವುದು, ಕೃತಜ್ಞತೆಯನ್ನು ಅರ್ಪಿಸುವುದು ಒಂದು ಕ್ರಮ. ಆದ್ದರಿಂದ 2 ಮಾತನಾಡ್ತಾ ಇದ್ದೇನೆ. ವಿಜಯ ಮಕ್ಕಳ ಕೂಟ ಆಂಗ್ಲ ಮಾಧ್ಯಮ ಶಾಲೆ ಆತ್ರಾಡಿ, ಇಲ್ಲಿ ಯಕ್ಷಗಾನ ತರಬೇತಿಯನ್ನು ನೀಡುವುದಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು, ಇವತ್ತು ನಿಮ್ಮಂಥ ಸಜ್ಜನರ ಸಮ್ಮುಖದಲ್ಲಿ ನನಗೆ ಗೌರವವನ್ನು ಸಮರ್ಪಿಸಿದಂತಹ ಈ ಶಾಲೆಯ ಸಂಚಾಲಕರಾದಂತಹ ಸುಭಾಷ್ ಚಂದ್ರ ಶೆಟ್ಟಿಯವರು ಹಾಗೂ ಮುಖ್ಯೋಪಾಧ್ಯಾಯರಾದಂತಹ ದೀಪಿಕಾ ಸುಭಾಷ್ ಮೇಡಮ್ ಅವರಿಗೆ
ಮೊತ್ತ ಮೊದಲಾಗಿ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ವಂದನೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಯಕ್ಷಗಾನ ಇದರ ಕುರಿತಾಗಿ ನಾನೇನು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಕರಾವಳಿ ಕರ್ನಾಟಕದ ರಾಜಕಲೆಯಾಗಿ ಮಾನಿತವಾದಂತಹ ಕಲೆ, ಭಾರತೀಯ ರಂಗಭೂಮಿಯಲ್ಲೇ ಶ್ರೇಷ್ಠವಾದಂತಹ ಒಂದು ಮಾಧ್ಯಮ. ಹೆಚ್ಚೇನು, ವಿಶ್ವದ ರಂಗವೇದಿಕೆಯಲ್ಲೇ ತನ್ನ ಛಾಪನ್ನು ಮೂಡಿಸಿದಂಥ ಒಂದು ಶ್ರೇಷ್ಠ ಆರಾಧನಾ ಕಲೆ ಅಂತ ಹೇಳಿದರೆ ಅದು ನಮ್ಮ ಯಕ್ಷಗಾನ. ಅಂತಹ ಮಹೋನ್ನತ ಕಲೆಯನ್ನು ಒಂದು ಆಂಗ್ಲ ಮಾಧ್ಯಮ ಶಾಲೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಶಿಸ್ತುಬದ್ಧವಾಗಿ ನೀಡ್ತಾ ಇದೆ ಮತ್ತು ಗುಣಮಟ್ಟದ ಪ್ರದರ್ಶನವನ್ನು ನೀಡ್ತಾ ಇದೆ. ಅದು ನಮ್ಮ ಕುಂದಾಪುರ ಭಾಗದಲ್ಲಿ ಒಂದು ಆಂಗ್ಲ ಮಾಧ್ಯಮ ಶಾಲೆ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಮಕ್ಕಳಿಗೆ ಯಕ್ಷಗಾನ ಕಲೆಯನ್ನು ಮುಟ್ಟಿಸ್ತದೆ ಅಂತಾದರೆ ಆ ಶಾಲೆ ಯಾವುದಂತ ಹೇಳಿದ್ರೆ VMK. ಇದು ನನ್ನ ಅನುಭವದ ಮಾತು ಮತ್ತು ಮಾಧ್ಯಮಗಳ ಪ್ರಶಂಸೆಯೂ ಹೌದು ಮತ್ತು ನಾನು ಹಲವರಿಂದ ಕೇಳಿ ಬಲ್ಲಂಥ ವಿಚಾರವೂ ಹೌದು. ವಿಜಯ ಮಕ್ಕಳ ಕೂಟ ಶಾಲೆಯಲ್ಲಿ ಶೈಕ್ಷಣಿಕವಾಗಿಯೂ ಬಹಳ ಪ್ರಗತಿ ಇದೆ ಮತ್ತು ಸಾಂಸ್ಕೃತಿಕವಾಗಿಯೂ ಬಹಳ ಉತ್ತೇಜನ ಕೊಡ್ತಾ ಇದ್ದಾರೆ ಎನ್ನುವಂಥ ವಿಚಾರವನ್ನು ನಾನು ಹಲವರಿಂದ ಕೇಳಿದ್ದೇನೆ, ಮಾಧ್ಯಮದ ಮೂಲಕವೂ ತಿಳಿದುಕೊಂಡಿದ್ದೇನೆ. 3-4 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಒಂದು ಸಂಬಂಧವನ್ನು ಇರಿಸಿಕೊಂಡಿದ್ದೇನೆ. ಬಹಳ ಅನ್ಯೋನ್ಯವಾದಂತಹ ಒಂದು ಸಂಬಂಧ. ಇಲ್ಲಿ ಶುದ್ಧವಾದಂತಹ ಸಂಸ್ಕಾರ ಇದೆ. ಕಲಾವಿದರನ್ನು ಗೌರವಿಸುವಂಥ ಗುಣವನ್ನು ಈ ಶಾಲೆಯಲ್ಲಿ ನಾನು ಗುರುತಿಸಿದ್ದೇನೆ. ಮುಖ್ಯವಾಗಿ ಉನ್ನತ ಪದವಿಯಲ್ಲಿದ್ದು ಇಂಥ ಒಂದು ಸಂಸ್ಥೆಯನ್ನು, ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ ನಮ್ಮ ಸಂಚಾಲಕರು ಸುಭಾಷ್ ಚಂದ್ರ ಶೆಟ್ಟಿಯವರು ಮತ್ತು ಮುಖ್ಯೋಪಾಧ್ಯಾಯರು ನಿಜಕ್ಕೂ ಅಕ್ಷರ ಲೋಕದ ಆದರ್ಶ ದಂಪತಿಗಳಂತ ಹೇಳ್ಬೋದು. ಅವರ ಪರಿಶ್ರಮದ ಒಂದು ಫಲವಾಗಿ ರೂಪುಗೊಂಡಂತಹ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ನನ್ನಂಥ ಒಬ್ಬ ಕಲಾವಿದನ ಒಳಗಿರುವಂಥ ಕಲೆಯನ್ನು 4 ಜನರಿಗೆ ಮುಟ್ಟಿಸುವುದಕ್ಕೆ ಅವಕಾಶ ಕಲ್ಪಿತವಾದದ್ದು ಇದು ನನ್ನ ಪಾಲಿನ ಒಂದು ಸೌಭಾಗ್ಯ ಅಂತ ನಾನು ಭಾವಿಸಿಕೊಳ್ತೇನೆ. ಸಂಚಾಲಕರು, ಮುಖ್ಯೋಪಾಧ್ಯಾಯರ ಜೊತೆಯಲ್ಲಿ ಇಲ್ಲಿನ ಶಾಲೆಯ ಎಲ್ಲ ಶಿಕ್ಷಕರು, ಸಿಬ್ಬಂದಿಗಳು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಇವರೆಲ್ಲ ನೀಡುವಂಥ ಆ ಒಂದು ಪ್ರೀತಿಪೂರ್ವಕವಾದ ಸಹಕಾರವೇ ನನಗೆ ಶ್ರೀರಕ್ಷೆಯಾಗಿದೆ. ಪೋಷಕರು ಕೇಳಬಹುದು, ಯಕ್ಷಗಾನ ಕಲಿತ ನಮ್ಮ ಮಕ್ಕಳಿಗೆ ಏನು ಉಪಯೋಗ ಅಂತ. ಯಕ್ಷಗಾನ ಕಲಿತವರಿಗೆ ಗೊತ್ತು ಅದರ ಉಪಯೋಗ ಏನು ಎನ್ನುವುದು. ಯಕ್ಷಗಾನ ಕಲಿತರೆ ಜ್ಞಾಪಕ ಶಕ್ತಿ ವೃದ್ಧಿಯಾಗ್ತದೆ, ಏಕಾಗ್ರತೆ ಸಿದ್ಧಿಸ್ತದೆ, 4 ಜನರೊಂದಿಗೆ ಬೆರೆಯುವಂಥ ಗುಣಪ್ರಾಪ್ತವಾಗ್ತದೆ, ಸಭಾಕಂಪನ ನಿವಾರಣೆ ಆಗ್ತದೆ, ದೈಹಿಕ ಮತ್ತು ಮಾನಸಿಕವಾದಂತಹ ಯಾವುದೇ ದೋಷ ಇದ್ದರೂ ಯಕ್ಷಗಾನದಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗೆ ಆ ಯಾವುದೇ ದೋಷಗಳಿದ್ದರೂ ನಿವಾರಣೆ ಆಗ್ತದೆ. ಇದು ನಾನು ಕಂಡುಕೊಂಡಂತಹ ಪರಮ ಸತ್ಯ. ಮಾತ್ರ ಅಲ್ಲದೆ ಯಕ್ಷಗಾನದಲ್ಲಿ ಭಾಗವಹಿಸಿದಂತಹ ಯಾವುದೇ ಮಕ್ಕಳು ಶೈಕ್ಷಣಿಕವಾಗಿ ಉನ್ನತವಾದ ಅಂಕಗಳನ್ನು ಪಡೆಯುವುದನ್ನು ನಾನು ಗಮನಿಸಿದ್ದೇನೆ. ಅಂದರೆ ಪಠ್ಯೇತರ ಚಟುವಟಿಕೆಯಾಗಿ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದಂತಹ ಇಂತಹ ಯಕ್ಷಗಾನ ಕಲೆಯನ್ನು ಮಕ್ಕಳಿಗೆ ಮುಟ್ಟಿಸುವಂಥ ಪ್ರಯತ್ನಕ್ಕೆ ಪೋಷಕರು ಮುಂದಾಗಬೇಕು. ಜೊತೆಗೆ ಇಲ್ಲಿ ಯಕ್ಷಗಾನದೊಂದಿಗೆ ಯೋಗ ಇರಬಹುದು, ಅಬಾಕಸ್ ಇರಬಹುದು, ಫಿಲ್ಮಿ ಡ್ಯಾನ್ಸ್ ಇರಬಹುದು, ಕರಾಟೆ ಇರಬಹುದು, ಯೋಗ, ಹೀಗೆ ಮೊದಲಾದಂಥ ಎಲ್ಲ ಪ್ರಕಾರಗಳನ್ನು ಒಂದೇ ಸೂರಿನಡಿಯಲ್ಲಿ ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಈ ಆಂಗ್ಲ ಮಾಧ್ಯಮ ವಿಜಯ ಮಕ್ಕಳ ಕೂಟ ಶಾಲೆ ಮಾಡ್ತಾ ಇದೆ. ಅವರಿಗೆ ಯಾವತ್ತೂ ನಿಮ್ಮ ಬೆಂಬಲ ಇರಬೇಕು ಅಂತ ಕೇಳಿಕೊಳ್ತಾ, ಇವತ್ತು ಇಂಥ ಒಂದು ವೇದಿಕೆಯಲ್ಲಿ ನನ್ನನ್ನು ಗುರುತಿಸಿ ಗೌರವಿಸಿದ್ದಾರೆ. ಕಲೆಯನ್ನು ನಂಬಿಕೊಂಡವನಿಗೆ ಕಲಾಮಾತೆ ಕೈ ಬಿಡುವುದಿಲ್ಲ ಎನ್ನುವುದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ. ಯಾಕೆಂದರೆ ಯಕ್ಷಗಾನ ನನಗೆ ಬದುಕು ಕೊಟ್ಟಂತಹ ಒಂದು ಕಲೆ. ಯಾವುದೋ ಒಂದು ಹಳ್ಳಿಗಾಡಿನಲ್ಲಿ ಹುಟ್ಟಿ ಬೆಳೆದಂತಹ ನಾನು ಇವತ್ತು ಭಾರತದಾದ್ಯಂತ ಸುತ್ತಾಡಿ ಒಂದು 20ಕ್ಕೂ ಹೆಚ್ಚು ರಾಜ್ಯಗಳನ್ನು, 7-8 ವಿದೇಶಗಳನ್ನು ಕಾಣುವುದಕ್ಕೆ ಸಾಧ್ಯ ಆದದ್ದು ಯಕ್ಷಗಾನದಂಥ ಒಂದು ಮಾಧ್ಯಮದಿಂದ. ಹಾಗಾಗಿ ಕಲಾಮಾತೆಗೆ ನಾನು ಎಷ್ಟು ಶರಣಾದರೂ ಸಾಲದು. ಇವತ್ತು ಸೂರ್ಯ ಅವರಿದ್ದಾರೆ, ನಾವೆಲ್ಲ ಇವತ್ತು ನಿಮ್ಮಂಥ ಸಜ್ಜನರಲ್ಲಿ ಇಂಥ ಗಣ್ಯರ ಜೊತೆಯಲ್ಲಿ ಕುಳಿತುಕೊಳ್ತೇವೆ ಅಂತಾದರೆ ಅದಕ್ಕೆ ಕಾರಣ ಆದದ್ದು ನಾವು ವ್ಯಕ್ತಿಗಿಂತಲೂ ನಮ್ಮೊಳಗಿನ ಕಲೆ ಎನ್ನುವುದನ್ನು ನಾವು ಪ್ರಾಮಾಣಿಕವಾಗಿ ನಾನು ನಿಮ್ಮಲ್ಲಿ ಹೇಳ್ತೇನೆ. ಇವತ್ತು ಇಂಥ ವೇದಿಕೆಯಲ್ಲಿ ವಿಜಯ ಮಕ್ಕಳ ಕೂಟ ನನ್ನನ್ನು ಸನ್ಮಾನಿಸಿದೆ. ನಾನು ಯಾವತ್ತೂ ಅವರಿಗೆ ಚಿರಋಣಿಯಾಗಿದ್ದೇನೆ. ನಿಮ್ಮ ಸಹಕಾರ, ಪ್ರೋತ್ಸಾಹ ಯಾವತ್ತೂ ವಿಜಯ ಮಕ್ಕಳ ಕೂಟದ ಮೇಲಿರಲಿ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳಿಕೊಳ್ತಾ, ಇವತ್ತು ನನ್ನ ವಿದ್ಯಾರ್ಥಿಗಳಿಂದ ಯಕ್ಷಗಾನ ನಡೀಲಿಕ್ಕಿದೆ. ದ್ರೌಪದಿ ಪ್ರತಾಪ ಅವರ ಒಪ್ಪುಗಳನ್ನು ಮಾತ್ರ ನೀವು ಸ್ವೀಕರಿಸಿ, ತಪ್ಪುಗಳು ಏನಿದ್ರೂ ಅದನ್ನು ನನಗೆ ಒಪ್ಪಿಸಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ವಿರಮಿಸ್ತೇನೆ. ನಮಸ್ಕಾರ. ಬಾಲಕೃಷ್ಣ ಶೆಟ್ಟಿ ಆತ್ರಾಡಿ ಸರ್, ಐ ಇನ್ವೈಟ್ ಹಿಮ್ ಟು ಅಡ್ರೆಸ್ ಅಸ್. ಹೆಚ್ಚು ಭಾಷಣ ಮಾಡಿ ಗೊತ್ತಿಲ್ಲ, ಆದರೂ 2 ಮಾತು ಹೇಳ್ತೇನೆ.
ನಮ್ಮ ಆತ್ರಾಡಿ ಅನ್ನುವ ಚಿಕ್ಕ ಊರಿನಲ್ಲಿ, ಆತ್ರಾಡಿ ಮನೆತನ ದೊಡ್ಡದಿರ್ಬೋದು, ಆದರೂ ಇಲ್ಲಿ 2 ಮನೆಯು ಅಳಿವಿನಂಚಿಗೆ ಬಂದ ಸಂದರ್ಭದಲ್ಲಿ ನಮ್ಮ ದೀಪಿಕಾ ಮತ್ತು ಸುಭಾಷ್ ಅವರು ಇಲ್ಲಿ ಒಂದು ಅದ್ಭುತವಾದ ಶಾಲೆಯನ್ನು ನಿರ್ಮಾಣ ಮಾಡಿ ಇಲ್ಲಿ ಆತ್ರಾಡಿ ಎನ್ನುವ ಹೆಸರಿಗೆ, ಊರಿಗೆ ಎಲ್ಲರಿಗೂ ಗೌರವ ತಂದು ಕೊಟ್ಟದಕ್ಕೆ ನಾನು ಅವರಿಗೆ ನನ್ನ ಅಭಿನಂದನೆಗಳು. ಮತ್ತು ಮಕ್ಕಳ ಒಂದು ಉತ್ಸಾಹ ನೋಡುವಾಗ ನನಗೆ ತುಂಬ ಸಂತೋಷ ಆಗ್ತಾ ಉಂಟು. ಈ ಶಾಲೆ ತುಂಬ ಅಭಿವೃದ್ಧಿ ಹೊಂದಲಿ, ನಮ್ಮ ಶಿಕ್ಷಣಾಧಿಕಾರಿಗಳು ಹೇಳಿದಂತೆ ಉತ್ತಮ ಇನ್ನೂ ಮೇಲಕ್ಕೆ ಹೋಗಲಿ, ಇದು ಯೂನಿವರ್ಸಿಟಿಯಾಗಿ ಬೆಳೀಲಿ ಅಂತ ನಾನು ದೇವರಲ್ಲಿ ಶ್ರೀ ಬ್ರಹ್ಮಲಿಂಗನಲ್ಲಿ ಬೇಡಿಕೊಳ್ತೇನೆ. ಡಾಕ್ಟರ್ ರಾಜೇಶ್ ಬರಿ ಸರ್, ಐ ರಿಕ್ವೆಸ್ಟ್ ಟು ಯು ಪ್ಲೀಸ್ ಅಡ್ರೆಸ್ ಅಸ್. ವಿದ್ಯಾಭಿಮಾನಿಗಳೇ, ವಿಜಯ ಮಕ್ಕಳ ಕೂಟ ಆತಾಡಿ ಈ ಒಂದು ಕ್ಯಾಂಪಸ್ನಲ್ಲಿ ನಡೆಯುತ್ತಿರುವ 3ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಈ ಒಂದು ಸುಸಂದರ್ಭದಲ್ಲಿ ನಾನೊಂದೆರಡು ಮಾತನಾಡಲಿಕ್ಕೆ ಇಚ್ಛಿಸ್ತೇನೆ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬಳು ಅವಿದ್ಯಾವಂತ ಹೆಂಗಸು ತನ್ನ ಮಗನನ್ನು ಒಂದು ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಸಬೇಕು ಅಂತೇಳಿ ಹೇಳಿ ಚಿಂತಿಸ್ತಾಳೆ. ಆದರೆ ಅವಳಲ್ಲಿ ಆ ಶಾಲೆಗೂ ಸುಮಾರು ಒಂದು 20ರಿಂದ 25 ಕಿಲೋಮೀಟರ್ ದೂರ ಇರ್ತದೆ. ಆ ಶಾಲೆಯಲ್ಲಿ ಹೋಗಿ ಕೇಳ್ತಾಳೆ, ನನ್ನ ಮಗನನ್ನು ನಿಮ್ಮ ಶಾಲೆಗೆ ಸೇರಿಸಬೇಕು, ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ಕೊಡಿಸ್ಬೇಕು ಅಂತ. ಆಗ ಆ ಶಾಲೆಯ ಪ್ರಿನ್ಸಿಪಾಲ್ ಒಂದು ಮಾತು ಹೇಳ್ತಾರೆ, ನಮ್ಮ ಶಾಲೆಯ ನಿಯಮದಂತೆ ವಿದ್ಯಾರ್ಥಿ ಸಂದರ್ಶನದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ. ಆವಾಗ ಆಯಿತು, ನನ್ನ ಮಗ ತುಂಬ ಹುಷಾರಿದ್ದಾನೆ, ಕುಂದಾಪುರ ಕನ್ನಡದಲ್ಲೇ ಹೇಳ್ತಾಳೆ ಅವಳು, ನನ್ನ ಮಗ ತುಂಬ ಹುಷಾರಿದ್ದಾನೆ, ಅವನು ನಿಮ್ಮ ಸಂದರ್ಶನವನ್ನು ಎದುರಿಸ್ತಾನೆ ಅಂತ ಹೇಳಿ. ಆಗ ತಾಯಿ ತನ್ನ ಮಗನೊಂದಿಗೆ ಪ್ರಿನ್ಸಿಪಾಲ್ನ ಎದುರುಗಡೆ ಕೂತಿರ್ತಾರೆ. ಆವಾಗ ಪ್ರಿನ್ಸಿಪಲ್ ಒಂದು ಕ್ವಶನ್ ಕೇಳ್ತಾರೆ ಆ ವಿದ್ಯಾರ್ಥಿಗೆ, ನಾನು ಧರಿಸಿರುವ ಸೀರೆಯ ಬಣ್ಣ ಯಾವುದು ಅಂತೇಳಿ. ಆಗ ಆ ವಿದ್ಯಾರ್ಥಿಗೆ ತುಂಬ ಹೆದರಿಕೆ ಆಗುತ್ತೆ, ಯಾಕಂದರೆ ಕೇವಲ 6 ವರ್ಷ, ಅವನಿಗೆ ತಲೆ ಕೆಳಗೆ ಹಾಕ್ತಾನೆ, ಅವನಲ್ಲಿರುವಂತಹ ಕಾನ್ಫಿಡೆನ್ಸ್ ಡೌನ್ ಆಗ್ತದೆ. ಆವಾಗ ಆ ಪ್ರಿನ್ಸಿಪಲ್ ಅದರ ಉತ್ತರವನ್ನು ಹೇಳಲಿಕ್ಕೆ ಪ್ರಯತ್ನಿಸ್ತಾರೆ. ಆವಾಗ ಆ ತಾಯಿ ಹೇಳ್ತಾಳೆ, ಇಲ್ಲ ನನ್ನ ಮಗನಿಗೆ ಗೊತ್ತಿತ್ತು ಇದಕ್ಕೆ ಉತ್ತರ ಅಂತೇಳಿ ಹೇಳಿ. ಆವಾಗ ಮಗ, ನಮ್ಮ ಮನೆಗೊಂದು ಐಡಿ ಇತ್ಕಣ, ಅದು ಯಾವ ಬಣ್ಣ ಹೇಳ ಅಂತೇಳಿ ಹೇಳ್ತಾರೆ. ಆಗ ಆ ವಿದ್ಯಾರ್ಥಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಬರ್ತದೆ. ಆದರೆ ಅವನು ಉತ್ತರವನ್ನು ಹೇಳಲಿಲ್ಲ. ಮತ್ತೊಮ್ಮೆ ಪ್ರಿನ್ಸಿಪಾಲ್ರು ಅದಕ್ಕೆ ಆ ಉತ್ತರವನ್ನು ಪ್ರಿನ್ಸಿಪಾಲ್ ಅವರೇ ಹೇಳಬೇಕಂತೇಳಿ ಪ್ರಯತ್ನ ಮಾಡ್ತಾರೆ. ಆವಾಗ ಆ ವಿದ್ಯಾರ್ಥಿಯ ತಾಯಿ ಹೇಳ್ತಾರೆ, ಇಲ್ಲ ಅವನಿಗೆ ಗೊತ್ತಿತ್ತದ ಮಗ, ದಿನ ಚೌಡಿಗೆ ಬತ್ತ ಕಣ, ನೀನು ಅದನ್ನು ಓಡಿಸ್ತೆ ಕಣ, ಅದೇ ಅದು ಅಂತೇಳಿ ಕುಂದಾಪುರ ಕನ್ನಡದಲ್ಲಿ ಹೇಳ್ತಾಳೆ. ಆವಾಗ ಆ ವಿದ್ಯಾರ್ಥಿಯ ಕಾನ್ಫಿಡೆನ್ಸ್ ಇನ್ನೂ ಆಗ್ತದೆ, ಸ್ವಲ್ಪ ತಲೆ ಎತ್ತಾನೆ, ಮುಖದಲ್ಲಿ ನಗು ಬರ್ತದೆ, ಉತ್ತರ ಹೇಳ್ತೀನಿ ಅನ್ನುವಂಥ ಒಂದು ಧೈರ್ಯ ಅವನಲ್ಲಿ ಬರ್ತದೆ. ಆದರೆ ಅವನು ಉತ್ತರ ಹೇಳಿರೋದಿಲ್ಲ. ಮತ್ತೆ ಪುನಃ ಪ್ರಿನ್ಸಿಪಲ್ ಅದಕ್ಕೆ ಮಾತಾಡುವಾಗ ಅವ್ರು ಹೇಳ್ತಾರೆ, ಇಲ್ಲ ಮಗ, ಬೊಬ್ಬರು ನೀನು ಸುಳಿದು ಬಿಟ್ಟಿದ್ ಕಣ, ಅದೇ ಕೋಳಿ ಯಾವ ಬಣ್ಣ ಹೇಳ ಅಂತೇಳಿ ಹೇಳ್ತಾನೆ. ಆಗ ಆ ವಿದ್ಯಾರ್ಥಿ ಹೇಳ್ತಾನೆ, ಕಪ್ಪು ಬಣ್ಣ ಅಂತೇಳಿ. ಅಂದರೆ ಮಕ್ಕಳಲ್ಲಿ ನಾವು ಅವರಲ್ಲಿರುವಂತಹ ಒಂದು ಆ ಕಾನ್ಫಿಡೆನ್ಸ್ ಲೆವೆಲನ್ನು ಜಾಸ್ತಿ ಮಾಡಬೇಕು. ಪೋಷಕರಾದಂತಹ ನಮ್ಮ ಕರ್ತವ್ಯ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆಯನ್ನು ಬೆಳೆಸುವಂಥದ್ದಿರ್ಬೋದು, ಅಥವಾ ಅವರಿಗೆ ಸಕಾರಾತ್ಮಕ ಚಿಂತನೆಗಳಿಗೆ ನಾವು ದಾರಿ ಮಾಡಿಕೊಡೋದಿರ್ಬೋದು, ಅವರಲ್ಲಿ ತಾಳ್ಮೆ, ವಿನಯಶೀಲತೆಯನ್ನು ಬೆಳೆಸುವಂಥದ್ದಾಗಿರ್ತದೆ. ಅದೇ ರೀತಿಯಲ್ಲಿ ವಿನಯಶೀಲತೆ ಎನ್ನುವಂಥದ್ದು ಅಥವಾ ತಾಳ್ಮೆಯಿಂದ ನಾವು ಎಷ್ಟು ಮೇಲೆ ಹೋಗ್ಬೋದು ಅನ್ನುವಂಥದ್ದಕ್ಕೆ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ಒಬ್ಬ ರಾಜ ತನ್ನ ರಾಜ್ಯವನ್ನು ನೋಡಲಿಕ್ಕೆ ಹೋಗ್ತಾನೆ. ರೈತರು ಯಾವ ರೀತಿಯಲ್ಲಿ ಬೆಳೆ ಬೆಳೀತಾ ಇದ್ದಾರೆ ಅಂತೇಳಿ ಹೇಳಿ ನೋಡಲಿಕ್ಕೆ ತನ್ನ ರಾಜ್ಯವನ್ನು ಸುತ್ತಾಡ್ತಾನೆ. ಸುತ್ತ ಹೋಗ್ತಾ ಇರುವಾಗ ಆ ಎರಡೂ ಕಡೆಗಳಲ್ಲಿ ದ್ರಾಕ್ಷಿ ತೋಟಗಳು, ದ್ರಾಕ್ಷಿ ಗೊಂಚಲುಗಳನ್ನು ನೋಡಿ ಆ ರಾಜನಿಗೆ ತುಂಬ ಖುಷಿ ಆಗ್ತದೆ. ಎಲ್ಲರನ್ನೂ ಹುರಿದುಂಬಿಸ್ತಾ ಹೋಗ್ತಾನೆ. ಸುಮಾರು ದೂರ ಹೋಗುವಾಗ ಒಂದು ದ್ರಾಕ್ಷಿ ತೋಟ ಇತ್ತು. ಆ ದ್ರಾಕ್ಷಿ ತೋಟದಲ್ಲಿ ಎಲ್ಲಿ ಒಂದೇ ಒಂದು ಗೊಂಚಲು ದ್ರಾಕ್ಷಿ ಬಿಡಲಿಲ್ಲ. ಆಗ ಆ ರೈತನ ಹತ್ರ ಹೋಗ್ತಾನೆ, ಏನು ಎಲ್ಲರ ತೋಟದಲ್ಲಿ ಅಷ್ಟು ದ್ರಾಕ್ಷಿ ಬೆಳೆ ಬೆಳೀತಾ ಇದೆ, ಆದರೆ ನಿನ್ನ ತೋಟದಲ್ಲಿ ಒಂದೇ ಒಂದು ದ್ರಾಕ್ಷಿ ಗೊಂಚಲು ಕಾಣ್ತಾ ಇಲ್ಲ, ಯಾಕೆ ಹೀಗಾಗ್ತಾ ಇದೆ ಅಂತೇಳಿ ಹೇಳ್ತಾನೆ. ಆವಾಗ ಆ ರೈತ ಹೇಳ್ತಾನೆ, ಇಲ್ಲ ಮಹಾರಾಜರೇ, ನಾನು ನಟ್ಟಿರುವಂತಹ ದ್ರಾಕ್ಷಿ ವಿಶೇಷವಾದ ದ್ರಾಕ್ಷಿ ಇದು ಬೆಳಿಲಿಕ್ಕೆ 30 ವರ್ಷ ತಗೊಳ್ತದೆ. ಹಾಗಾಗಿ ಇದು ಇನ್ನೂ
ಆವಾಗ ಮಹಾರಾಜ ಕೇಳ್ತಾನೆ, ಎಷ್ಟು ವರ್ಷ ಆಯಿತು ಈಗ ನಿನ್ನ ನಟ್ಟು ಅಂತ. ಆವಾಗ ಹೇಳ್ತಾನೆ ಅವನು, 25 ವರ್ಷ ಆಯಿತು, ಆಗಲ್ಲ, ಇನ್ನು 5 ವರ್ಷ ಅಷ್ಟೇ ನನಗೆ ಕಾಯಬೇಕು ಅಂತೇಳಿ ಹೇಳ್ತಾನೆ. ಆಗ ಮಹಾರಾಜ ಹೇಳ್ತಾನೆ, 25 ವರ್ಷ ಆಯಿತು, ಇನ್ನೂ 5 ವರ್ಷ ಅಲ್ಲ, 5 ವರ್ಷ ನಾನು ಬದುಕಿದ್ರೆ ಅಥವಾ ನೀನು ಇದ್ರೆ ಇದರಲ್ಲಿ ಗೊಂಚಲು ದ್ರಾಕ್ಷಿ ಹಣ್ಣು ಆದರೆ ಇದನ್ನು ನನಗೂ ತಂದು ಕೊಡ್ತೀಯಾ ಕೇಳ್ತಾನೆ. 5 ವರ್ಷ ಕಳೀತದೆ, 1 2 3 4 5 ವರ್ಷ ಕಳೀತದೆ. ಆ ಒಂದು ದಿವಸ ಅದರಲ್ಲಿ ದ್ರಾಕ್ಷಿಯ ಹಣ್ಣುಗಳು ಬರ್ತದೆ, ಸಿಹಿ ಸಿಹಿಯಾದ ಹಣ್ಣುಗಳು, ಅತ್ಯಂತ ದೊಡ್ಡ ಗಾತ್ರದ ಹಣ್ಣುಗಳು ಬರ್ತದೆ. ಅದನ್ನು ಒಂದು ಬುಟ್ಟಿಯಲ್ಲಿ ತುಂಬಿಕೊಂಡು ಆ ರೈತ ರಾಜನ ಆಸ್ಥಾನಕ್ಕೆ ಹೋಗ್ತಾನೆ. ಆವಾಗ ದ್ವಾರಪಾಲಕರಿಗೆಲ್ಲ ಹೇಳ್ತಾನೆ, ಈ ಹಣ್ಣು ವಿಶೇಷವಾದ ದ್ರಾಕ್ಷಿ ಹಣ್ಣು, ರಾಜರು 5 ವರ್ಷದ ಹಿಂದೆ ಬಂದಾಗ ಇದನ್ನು ಹಣ್ಣು ಬಿಟ್ಟಾವಾಗ ನನಗೆ ಬಂದು ತೋರಿಸಿ ಅಂತೇಳಿ ಹೇಳಿದರು, ಹಾಗಾಗಿ ನಾನೀಗ ಇಟ್ಕೊಂಡು ಬಂದಿದ್ದೆ, ರಾಜರನ್ನು ಮಾತಾಡಲಿಕ್ಕೆ ನನಗೆ ಅನುಮತಿ ಕೊಡಿ ಅಂತ ಹೇಳಿ ಕೇಳ್ತಾರೆ. ಆವಾಗ ರಾಜರಿಗೆ ದ್ವಾರಪಾಲಕರು ಹೋಗಿ ಹೇಳ್ತಾರೆ, ಹೀಗೀಗೆ ಆಯ್ದೆ, 5 ವರ್ಷದ ಹಿಂದಿನ ಕತೆ ಇದು ಅಂತ. ಆಯಿತು, ಅವನನ್ನು ಒಳಗಡೆ ಕಳಿಸಿ ಅಂತೇಳಿ ಹೇಳ್ತಾರೆ. ಒಳಗಡೆ ಕಳಿಸಿದ ತಕ್ಷಣ ಆ ದ್ರಾಕ್ಷಿ ಹಣ್ಣನ್ನು ಎಲ್ಲರೂ ತಿಂತಾರೆ. ತನ್ನಲ್ಲಿರುವಂತಹ ಮಂತ್ರಿ ಮಂಡಲಕ್ಕೂ ಕೊಡ್ತಾನೆ, ಸಂಬಂಧಿಕರಿಗೂ ಕೊಡ್ತಾರೆ, ನನ್ನ ಸಂಸಾರದವರು ಎಲ್ರಿಗೂ ಕೊಡ್ತಾನೆ. ತುಂಬ ಅತ್ಯಂತ ಅದ್ಭುತವಾದ ಹಣ್ಣು ಇದು ಅಂತೇಳಿ ಹೇಳಿ. ಆವಾಗ ಅದಕ್ಕೆ ಆ ರಾಜನು ಅವನಿಗೆ ವಜ್ರ ವೈಡೂರ್ಯ, ಹಾಗೆ ನೀನು ಯಾವ ಊರಲ್ಲಿದ್ಯಾ ಆ ಸಂಪೂರ್ಣ ಊರಿನ ರಾಜನು ನೀನೇ ಆಗ್ತೀಯಾ, ನೀನೇ ಅದನ್ನು ನೋಡ್ಕೋ ನೀನು ಅಂತೇಳಿ ಹೇಳ್ತಾನೆ. ಈ ವಿಷಯ ಊರಿನವರಿಗೆಲ್ಲ ತಲುಪಿರ್ತದೆ. 2 ದಿವಸದಲ್ಲಿ 100 ಜನ ರೈತರು ತಮ್ಮ ಒಂದೊಂದು ಬುಟ್ಟಿಯಲ್ಲಿ ಹಣ್ಣುಗಳನ್ನು ತಗೊಂಡು ಬರ್ತಾರೆ. ರಾಜನಿಗೆ ನಾವು ಕೊಡಬೇಕು, ರಾಜನಿಗೂ ಕೊಡಬೇಕು ಅಂತೇಳಿ ಹೇಳಿ. ಆವಾಗ ಅಲ್ಲಿ ಮಂತ್ರಿಗಳಿಗೆ ಅದನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಯಿತು. ಆಗ ರಾಜನ ಹತ್ರ ಬರ್ತಾರೆ. ರಾಜರು ಒಳಗಡೆ ಬಿಡಿ ಅಂತೇಳಿ ಹೇಳ್ತಾರೆ. ಯಾವಾಗ ಒಳಗಡೆ ಬರ್ತಾರೆ, ರಾಜರೇ ಇದೇನಿದು, ಎಲ್ಲರೂ ಹಣ್ಣನ್ನು ತಿಂದಿದ್ರಿ, ಆದರೆ ಅವನು ಬಂದು ಹಣ್ಣು ಕೊಟ್ಟಿದ್ದಕ್ಕೆ ಅವನಿಗೆ ರಾಜ್ಯವನ್ನು ಕೊಟ್ರಿ, ಚಿನ್ನವನ್ನು ಕೊಟ್ರಿ, ವಜ್ರ ವೈಡೂರ್ಯವನ್ನು ಕೊಟ್ರಿ, ಆದರೆ ನಮಗೆ ಏನೂ ಕೊಡಲಿಲ್ಲ. ಹಾಗೆ ಇದೇನಿದು, ಒಂದು ಕಣ್ಣಿಗೆ ಚಿನ್ನ, ಒಂದು ಕಣ್ಣಿಗೆ ಬೆಣ್ಣೆ, ಇದು ಈ ದ್ರಾಕ್ಷಿ ಹಣ್ಣಿಗೆ ಬೆಲೆ ಇಲ್ವಾ ಅಂತೇಳಿ ಹೇಳಿ. ಅದಕ್ಕೆ ರಾಜ ಹೇಳಿದ, ನಾನು ಕೊಟ್ಟಿರುವಂಥದ್ದು ದ್ರಾಕ್ಷಿ ಹಣ್ಣಿಗೆ ಅಲ್ಲ, ಚಿನ್ನ ವಜ್ರ ವೈಡೂರ್ಯ ಆ ಜಾಗವನ್ನು ಕೊಟ್ಟಿರೋದು ದ್ರಾಕ್ಷಿ ಹಣ್ಣಿಗಲ್ಲ, ಆದರೆ ಅವನು ಕಾದಿರುವಂತಹ 30 ವರ್ಷ ಅವನ ಆ ತಾಳ್ಮೆ ಶಕ್ತಿಗೆ ಕೊಟ್ಟಿದ್ದೀನಿ ಅಂತೇಳಿ ಹೇಳಿ. ಅಂದರೆ ತಾಳ್ಮೆ, ವಿನಯಶೀಲತೆ, ಸೃಜನಶೀಲತೆ ಹಾಗೂ ಸಕಾರಾತ್ಮಕವಾದಂತಹ ಮನೋಭಾವಗಳು ನಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ಈ ಜಗತ್ತಿನಲ್ಲಿ ಏನು ಬೇಕನ್ನು ನಾವು ಎಣಿಸ್ಕೊಂಡಿರ್ತೀವಿ ಅದನ್ನು ಸಾಧಿಸಿ ಮುಂದೆ ಬರಲಿಕ್ಕೆ ಖಂಡಿತವಾಗಿಯೂ ಆಗುತ್ತೆ. ಪೋಷಕ ವೃಂದದವರು ಎಲ್ಲರೂ ತಮ್ಮ ಮಕ್ಕಳಲ್ಲಿರುವಂತಹ ವಿಶೇಷವಾದ ಪ್ರತಿಭೆಗಳನ್ನು ಹೊರಗೆ ತರಲಿಕ್ಕೆ ಪ್ರಯತ್ನಿಸಿ ಅಂತ ಹೇಳ್ತಾ ಈ 2 ಮಾತುಗಳನ್ನ ಅವಕಾಶ ಕೊಟ್ಟಿರುವಂತಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳ್ತೇನೆ. ಒಬ್ಬರು ಬಂದ್ರು, ಹಾಯ್ ಸಖತ್ ಕಾಮಿಡಿ ಮಾಡ್ರಿ ಮರ್ರೆ ಅಂದ್ರು. ಹೌದಾ, ಥ್ಯಾಂಕ್ಸ್ ಮರ್ರೆ ಅಂದೆ. ಹಿಂಗಂತಿ ಜಿಪ್ಪಾಯಿ ಗಂಡ್ಲ ಮರ್ರೆ, ಬಾಯ್ ಜಿಪ್ಪಾಯಿ ಗಂಡ್ಲ ಮರ್ರೆ ಅಂದಿ. ಬಾಯ್ ಸುಮ್ಮನೆ ಗಂಡಿ ಮರ್ರೆ, ಬಸ್ ಸ್ಟ್ಯಾಂಡ್ಗೂ ತಮಾಷೆ ಮಾಡೋದು ನೀವು ಅಂದ್ರು. ಎಲ್ಲಿವರೆಗೆ ಅಂದರೆ ಮೊನ್ನೆ ನಮ್ಮ ಸರ್ ಅಪ್ಪ ತೀರ್ಕೊಂಡ್ರು, ಅದಕ್ಕೆ ಹೋಗಿ ನಿಂತಿದ್ದೆ. ಬಂದರು ಒಬ್ರು, ಛೇ ಆಗೈತಲ್ಲ, ನೀವು ಕಾಮಿಡಿ ಮಾಡ್ತೀರಲ್ಲ ಅಂದ್ರು. ಎಲ್ಲಿ ನಿಂತರು ಹಾಗೆ. ನಾನು ಅದಕ್ಕೆ ಸೀರಿಯಸ್ ಆಗಿ ಎಲ್ಲೂ ಮಾತಾಡೋದಿಲ್ಲ. ಸುಭಾಷ್ ಅಣ್ಣಂಗೆ ಈಗ ಒಂದು ಸ್ವಲ್ಪ ಸಮಾಧಾನ ಆಯಿತು ಅಂದ್ಕಂತೆ. ಅವ್ರ ದೊಡ್ಡ ಕನಸಿದು, ನೀವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಒಂದು ದಿವಸ ಪುರ್ಸೊತ್ತು ಮಾಡ್ಕೊಬತ್ತೆ ಲೈಕ್ ಮಾಡಿ ಮಾತಾಡುವ. ಇವತ್ತು ಜಾಸ್ತಿ ಮಾತಾಡೋದಿಲ್ಲ, ಮಕ್ಕಳ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡ್ತಾ ನಾನು ವೇದಿಕೆಯನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಇಷ್ಟೊತ್ತು ನೀವೆಲ್ಲ ಕೂತ್ಕೊಂಡಿದ್ದೀರಿ, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಸಲ ಬತ್ತೆ, ಗ್ಯಾರಂಟಿ ಬಂದೇ ಬತ್ತೆ ನಿಮ್ಮ ಜೊತೆಗೆ ಬಡಾಲ್ ಮಾತಾಡುವ, ಅಡಿಲಲ್ಲ. ಥ್ಯಾಂಕ್ ಯು ವೆರಿ ಮಚ್. Thank you for your amusing talk. Subhash Chandra Shetty, please address us. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಶ್ರೀಮತಿ ರುಕ್ಮಿಣಿ ಶಿವರಾಮ್ ಶೆಟ್ಟಿ ದತ್ತಿನಿಧಿ ಚೆಕ್ಕನ್ನು ಹಸ್ತಾಂತರಿಸಲು ನನ್ನ ಅಣ್ಣ ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಆ ಕಾರ್ಯವನ್ನು ನನ್ನಿಂದ ನಾನು ಮಾಡಬೇಕಾಗಿ ಬಂತು. ಆದ್ದರಿಂದ ಅದನ್ನು ಹಸ್ತಾಂತರಿಸಿದ್ದೇನೆ. ಈ ಶಾಲೆಯಲ್ಲಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಒಳ್ಳೆ ಪ್ರತಿಭೆ ಇರುವ ಮಕ್ಕಳಿಗೆ ಪ್ರತಿ ವರ್ಷ ಬಹುಮಾನ ನೀಡುವಂತೆ ತಿಳಿಸಿರ್ತಾರೆ. ಮಕ್ಕಳ ಪ್ರತಿಭೆಯನ್ನು ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಆಟೋಟ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದಲ್ಲದೆ
ಆ ಚಟುವಟಿಕೆಯಲ್ಲಿ ಉತ್ತಮ ಸಾಧನೆ ಮಾಡಿದವರನ್ನು ಗುರುತಿಸುವುದು ಮುಖ್ಯ. ಅದಕ್ಕಾಗಿ ಈ ದತ್ತಿ ನಿಧಿಯಿಂದ ಅಂಥ ಮಕ್ಕಳನ್ನು ಗುರುತಿಸಿ ಪ್ರತಿ ವರ್ಷ ಅವರಿಗೆ ಬಹುಮಾನ ನೀಡುವಂತೆ ಕೋರಲಾಗಿತ್ತು. ಅದರಂತೆ ಈ ವರ್ಷದಿಂದಲೇ ಅದನ್ನು ಪ್ರಾರಂಭಿಸಿದ್ದಾರೆ. ಅದಕ್ಕೆ ನಾವು ಶಾಲೆಯ ಆಡಳಿತ ವರ್ಗಕ್ಕೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ಈ ಸಂದರ್ಭದಲ್ಲಿ ನನಗೆ ಮಾತಾಡಲು ಅವಕಾಶ ನೀಡಿದ ಎಲ್ಲರಿಗೂ ನನ್ನ ಧನ್ಯವಾದವನ್ನು ಅರ್ಪಿಸುತ್ತೇವೆ. To end of this program president is B.N. Shetty Bagwadi. Sir, I request to you, please give presidential address to us. ಈಗಾಗಲೇ ನಿಮ್ಗೆ ಲೇಟ್ ಆಗಿದೆ. ಇನ್ನು ನಾನು ಮಾತಾಡಿದರೆ ನೀವು ಸುಭಾಷ್ ಚಂದ್ರ ಶೆಟ್ಟಿಗೆ ಹೊಡಿಬೇಕಾಗತ್ತೆ. ಯಾಕಂದರೆ ಇವ್ರನ್ನ ಯಾಕೆ ಬಂದರು, ಇವು ಮತ್ತು ಪುನಃ ಮಾತಾಡ್ತಾ ಕೂತಿದ್ರು ಅಂತ ಹೇಳಿ. ಇವತ್ತಿನ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬಂದಂಥ ಶ್ರೀ OR ಪ್ರಕಾಶ್ ಹಾಗೂ ಸೂರ್ಯ ಕುಂದಾಪುರ ಮತ್ತು ಯಕ್ಷಗಾನದ ಗುರುಗಳಂತ ಪ್ರಸಾದ್ ಕುಮಾರ್ ಮಗಬೆಟ್ಟವರೇ, ನಿಮ್ಮನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದ್ದೇವೆ. ನಿಮ್ಮ ಕೆಲವು ಮಾತುಗಳನ್ನು ನಾವು ಕೇಳಿ ನಮ್ಗೆ ಭಾಳ ಸಂತೋಷವಾಗಿದೆ. ಖಂಡಿತವಾಗಿ ನಿಮ್ಮ ಮಾತನ್ನು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಆದರ್ಶವಾಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಂಬ್ತೇನೆ. ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮವನ್ನು ಮುಖ್ಯವಾಗಿ ಮಕ್ಕಳ ಸಾಂಸ್ಕೃತಿಕ ಹಬ್ಬ ಎಂಬ ವಿಚಾರದಲ್ಲಿ ಇವತ್ತಿನ ಈ ಸ್ಕೂಲ್ ಡೇಯನ್ನು ಮಾಡಿದ್ದೇವೆ. ನಾನು ಪೇರೆಂಟ್ಸಿಗೆ ಹೇಳೋದಿಷ್ಟೇ, ದಯಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮವಾಗಲಿ ಪಠ್ಯೇತರ ಕಾರ್ಯಕ್ರಮ ಏನಿರ್ತದೆ ಅದಕ್ಕೆ ಬಹಳ ಹತ್ತಿರದಿಂದ ನೀವು ಸ್ಪಂದಿಸಬೇಕಾಗತ್ತೆ. ನಾನು ಕೂಡ ಸುಮಾರು 1 ಗಂಟೆ ಮೊದಲು ಈ ಕಾರ್ಯಕ್ರಮವನ್ನು ಇಲ್ಲಿ ಬಂದು ನೋಡ್ತಾ ಇದ್ದೆ. ಆ ಸಣ್ಣ ಸಣ್ಣ ಮಕ್ಕಳು ಯಾವ ರೀತಿಯಲ್ಲಿ ಅವರ ಮುಖ ಭಾವವನ್ನು ನೋಡುವಾಗ ವ್ಯತಿರಿಕ್ತವಾದಂಥ ಅವರ ಹತ್ರ ಒಂದು ಪ್ರತಿಭೆ ಇರ್ತದೆ. ಈವಾಗಲೇ ನೀವು ಆ ಮಕ್ಕಳನ್ನು ಮಕ್ಕಳ ಪ್ರತಿಭೆಯನ್ನು ನೀವು ಐಡೆಂಟಿಫೈ ಮಾಡಲಿಕ್ಕೆ ಪೇರೆಂಟ್ಸು ರೆಸ್ಪಾನ್ಸಿಬಿಲಿಟಿ ಭಾಳಷ್ಟು ಇದೆ ಎಂಬುದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಒಂದು 4 ಗೋಡೆಯ ಮಧ್ಯೆ ಪಾಠವನ್ನು ಓದಿ ಮಾರ್ಕ್ ತಗೊಂಡು ಜೀವನಕ್ಕೋಸ್ಕರ ಉದ್ಯೋಗ ಮಾಡೋದು ಪ್ರಾಮುಖ್ಯವಲ್ಲ. ಆದರೆ ಆ ಮಗು ಅದರಲ್ಲಿ ಪ್ರತಿಭೆಯನ್ನು ನೀವು ಅದನ್ನು ಹುಡುಕಬೇಕಾಗತ್ತೆ, ಅದನ್ನು ನೋಡಬೇಕಾಗತ್ತೆ, ಅದರ ಜೊತೆಲಿ ನೀವು ಸ್ಪಂದಿಸಬೇಕಾಗತ್ತೆ. ಮುಖ್ಯವಾಗಿ ಪೇರೆಂಟ್ಸ್, ತಂದೆ ತಾಯಿಗಳ, ಅದು ಈ ಪ್ರಾಯದಲ್ಲಿ 5, 6, 7 ಈ ತರಗತಿ ಹೋಗುವಂಥ ಮಕ್ಕಳು ನಿಮ್ಮ ತಂದೆ ತಾಯಿಗಳ ಬಿಹೇವಿಯರನ್ನು ಹತ್ತಿರದಿಂದ ನೋಡ್ತಾರೆ. ನೀವು ಯಾವ ರೀತಿಯಲ್ಲಿ ಬಿಹೇವ್ ಮಾಡ್ತೀರಿ ಮನೆಯಲ್ಲಿ, ನೀವು ಯಾವ ರೀತಿ ಆ ಮಗುವಿನಿಗೆ ಆ ಒಂದು ಆಸೆಗೆ ಅದರದ ಪ್ರತಿಭೆಗೆ ಸ್ಪಂದಿಸ್ತೀರಿ, ಅದರ ಮೇಲೆ ಮುಂದೆ ಹೋಗ್ತದೆ. ನಾನು ಹೇಳೋದಿಷ್ಟೇ, ಇದು ಮಾತ್ರ ಅಲ್ಲ, ಆದರೆ ನಾವು ಅವರಿಗೆ ನಮ್ಮ ಸಂಸ್ಕಾರ, ಸಂಸ್ಕೃತಿ, ಹಿರಿಯವರಲ್ಲಿ ಬೇರಂಥ ಭಕ್ತಿ, ಗುರು ಹಿರಿಯರಂಥ ಭಕ್ತಿ, ನಮ್ಮ ಧರ್ಮದಲ್ಲಿ ಇರುವಂತಹ ಈ ಸಂಸ್ಕಾರವನ್ನು ನಾವು ಕಲಿಯಲಿಕ್ಕೆ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾವು ಅವರಿಗೆ ಪ್ರಚೋದನೆಯನ್ನು ಕೊಡಬೇಕು. ಅದನ್ನು ಖಂಡಿತವಾಗಿ ನೀವು ಕೊಡ್ತೀರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಣಿಸ್ಕೊಳ್ತೇನೆ. ಇನ್ನೊಂದು ನಾನು ಮುಖ್ಯವಾಗಿ ಹೇಳ್ತೇನೆ, ಸ್ನೇಹಿತರೆ, ಮಕ್ಕಳು ಹುಟ್ಟುವಾಗ ಸಾಮಾನ್ಯವಾಗಿ ಹುಟ್ಟುತ್ತಾರೆ. ಅಬ್ದುಲ್ ಕಲಾಂಜಿ ಹೇಳ್ತಾರೆ, ಒಂದು ಮಗು ಹುಟ್ಟುವಾಗ ಎಲ್ಲ ಮಕ್ಕಳು ಒಂದೇ ರೀತಿಯಲ್ಲಿ ಹುಟ್ಟುತ್ತದೆ. ಅದೇ ಹಾಲು, ಅದೇ ನೀರು, ಅದೇ ಬೆಳಕು, ಅದೇ ತಾಯಿಯ ಹಾಲಿನಿಂದ ಅದು ಬೆಳೆದು ಬರುವಂಥ ಸಂದರ್ಭದಲ್ಲಿ ಬದಲಾವಣೆ ನೋಡ್ತದೆ. ಆ ಬದಲಾವಣೆಗೆ, ಅದರ ಪ್ರತಿಭೆಗೆ ನೀವು ಹತ್ತಿರದಿಂದ ಅದನ್ನು ಸ್ಪಂದಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಮಕ್ಕಳನ್ನು ಅವರಿಗೆ ನಾವು ಏನು ಮಾಡೋದು ಬೇಡ, ಅವರಿಗೆ ಆಸ್ತಿ ಮಾಡೋದು ಬೇಡ, ಹಣ ಕೊಡೋದು ಬೇಡ, ಆದರೆ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಲೇಬೇಕಾಗತ್ತೆ. ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ, ಒಂದು ಹೆಣ್ಣು ಮಗುವಿಗೆ ವಿದ್ಯೆ ಕೊಡುವುದರಿಂದ 3 ಜನ ಗಂಡು ಮಕ್ಕಳಿಗೆ ವಿದ್ಯೆ ಕೊಟ್ಟಷ್ಟು ಒಂದು ಪ್ರತಿಫಲ ಈ ಸಮಾಜಕ್ಕೆ ಸಿಗುತ್ತೆ. ಅದೇ ರೀತಿಯಲ್ಲಿ ಅವರಿಗೆ ನೀವು ಆಸ್ತಿ ಮಾಡೋದು ಬೇಡ, ಮಕ್ಕಳೇ ನಿಮ್ಮ ಆಸ್ತಿ, ಅವರು ಮುಂದೆ ಈ ದೇಶದ ಆಸ್ತಿ ಆಗ್ತಾರಂತ ಹೇಳ್ತಾ, ಈ ಸಂದರ್ಭದಲ್ಲಿ ದೀಪಿಕಾ ಮತ್ತು ಸುಭಾಷ್ ಚಂದ್ರ ಶೆಟ್ಟರನ್ನು ಹಾರೈಸ್ತಾ, ಇಲ್ಲಿವರೆಗೆ ನಡೆದು ಬಂದ ದಾರಿಯನ್ನು ಹಲವಾರು ಜನ ಹೇಳಿದ್ದಾರೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಮುಂದೆ ಹೈಸ್ಕೂಲ್ ಆಗ್ಬೋದು, PUC ಕಾಲೇಜ್ ಆಗ್ಬೋದು, ಆಗ್ತದೆ. ತಮ್ಮೆಲ್ಲರ ಸಹಕಾರವಿದ್ದರೆ ಖಂಡಿತವಾಗಿ ಅದನ್ನು ಮಾಡ್ತೇವೆ ಅಂತ ಹೇಳ್ತಾ, ನಿಮ್ಮೆಲ್ಲರ ಪರವಾಗಿ ನಾನು ವಾಗ್ದಾನವನ್ನು ಹೇಳ್ತಾ, ವಾಗ್ದಾನ ಅಂದರೆ ಭಾಷಣ ಮಾಡೋದಲ್ಲ, ಈಗ ಬಹಳಷ್ಟು ಜನ ವಾಗ್ದಾನ ಮಾಡ್ತಾಯಿದ್ದಾರೆ ಆ ಕಡೆ ಈ ಕಡೆ. ನಾನು ನನ್ನ ನುಡಿಯನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Presentation ceremony. I request to B.N. Shetty Bagwadi
to give memento to all dignitaries. ಕೊನೆಯ ಹಂತವನ್ನು ತಲುಪಿದ್ದೇವೆ. ಈಗಾಗಲೇ ಪೋಷಕರು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ಎದುರು ನಿಲ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಧನ್ಯವಾದ ಮಾತನ್ನು ಎಳಿಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಿದ್ದೇನೆ.